ಅಂತ ರವಿಕೃಷ್ಣ ರೆಡ್ಡಿ ಸರ್ ಅವರಿಗೆ ವೇದಿಕೆಯಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ತರನಾಗಿ ದೀಪಕ್ ಸರ್ ಕೂಡ ವೇದಿಕೆ ಮೇಲೆ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಅದೇ ತರನಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಯಾದಂತ ಶಿವಾನಂದ್ ಯಡಳಿ ಸರ್ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ತರನಾಗಿ ರಘು ಜಾನಗೇರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತವನ್ನ ಕೇಳ್ತಾ ಇದ್ದೇವೆ. ಅದೇ ತರನಾಗಿ ವಿಜಯ್ ಕುಮಾರ್ ಸರ್ಗೂ ಕೂಡ ಸ್ವಾಗತವನ್ನ ಕೊಡ್ತಾ, ಅದೇ ತರನಾಗಿ ನಮ್ಮ ಬಾಗಲಕೋಟೆ ಕಾರ್ಯದರ್ಶಿ ಆದಂತ ಮುತ್ತು ಮರೂನ್ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇದು ಈ ಬೈಕ್ ಜಾಥಾದ ಒಂದು ವಿಶೇಷ ಏನಂದ್ರೆ ಸತತವಾಗಿ ಬೈಕ್ ಜಾಥಾಗೆ ನಮ್ಮ ಬಾಗಲಕೋಟೆಯಿಂದ ಭಾಗವಹಿಸಿದಂತ ಮುತ್ತು ಮರೂನ್ ಅವರು ಈ ಒಂದು ಬೈಕ್ ಜಾಥಾಗೆ ಬೆಂಗಳೂರಿನಿಂದ ಇಡೀ 31 ಜಿಲ್ಲೆಗಳಿಗೂ ಕೂಡ ಅವರು ಭಾಗವಹಿಸಲಿಕ್ಕೆ ಅವರಿಗೆ ಅಭಿನಂದನೆ. ಮುಂದಿನ ಒಂದು ಭಾಷಣವನ್ನ ಶಿವಾನಂದ ಯಡಳಿ ಸರ್ ಅವರು ಮಾತನಾಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಭ್ರಷ್ಟರು ಭ್ರಷ್ಟರು ಬೆಂಬಲಿಸಿ 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 ಬೆಂಬಲಿಸಿ. ಬಂಧುಗಳೇ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳೇ, ಇಂದು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು 3000 ಕಿಲೋಮೀಟರ್ ವರೆಗೂ ಬೈಕ್ ರ್ಯಾಲಿಯನ್ನ ಮಾಡುವುದರ ಮೂಲಕ ಇಡೀ ಕರ್ನಾಟಕದ ಪ್ರಮುಖ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಯುವಕರನ್ನ, ಪ್ರಜ್ಞಾವಂತರನ್ನ, ವಿಚಾರವಂತರನ್ನ ಎಚ್ಚರಗೊಳಿಸುವ ಕೆಲಸವನ್ನ ಮಾಡುವ ಸಲುವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೀಪಕ್ ಸಿಎನ್ ಅವರೇ, ಮುಂಚೆ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಯುಬಿ ಸರ್ ಅವರೇ, ರಘು ಜಾನಗೇರ್ ಸರ್ ಅವರಿಗೆ, ಬಿಜಿ ಕುಮಾರ್ ಸರ್ ಅವರೇ, ರಘು ತ್ವೇಟ್ ಸರ್ ಅವರೇ, ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂತೋಷ್ ಹುಗಾರ್ ಅವರೇ, ಜಿಲ್ಲಾಧ್ಯಕ್ಷರಾದಂತಹ ದರಪ್ಪ ದಾನಗೌಡ ಅವರೇ, ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿ, ಸೈನಿಕ ಬಂಧುಗಳೇ, ನಮಗೆಲ್ಲ ತಿಳಿದಿರುವ ಹಾಗೆ ಸ್ವತಂತ್ರ ಬಂದ ನಂತರದಿಂದ ಇಲ್ಲಿಯವರೆಗೂ ಇಡೀ ಭಾರತ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕ ಸಂಪನ್ಮೂಲ ಭರಿತವಾದಂತಹ ರಾಜ್ಯ, ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯನ್ನ ಧಾರವಾಡ ನಂತರದಲ್ಲಿ ಶಿಕ್ಷಣ ಕಾಶಿ ಎನಿಸಿಕೊಂಡಂಥದ್ದು. ಶಿಕ್ಷಣಕ್ಕೆ, ಜ್ಞಾನವಂತರಿಗೆ ಯಾವುದೇ ಕೊರತೆ ಇಲ್ಲದಂತಹ ಜಿಲ್ಲೆ ಇದು. ಸಂಪನ್ಮೂಲ ತುಂಬಿದಂತಹ, ಸಸ್ಯ ಶ್ಯಾಮಲೆ ಹರಿದಾಡಿದಂತಹ ನೆಲ ಇದು ಬಾಗಲಕೋಟೆ. ಇಂತಹ ನಾಡಿನಲ್ಲಿ ಇವತ್ತು ನಿಮ್ಮ ಮನೆಯ ಮಕ್ಕಳನ್ನ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯನ್ನ, ಅಣ್ಣನನ್ನ, ತಮ್ಮನನ್ನ, ಮಗನನ್ನ ಬೇರೆ ಬೇರೆ ಚಟಗಳಿಗೆ ದಾಸ್ಯರನ್ನಾಗಿ ಮಾಡಿ ಇವತ್ತು ಭ್ರಷ್ಟ ಜೆಸಿಬಿ ಅಂತಕ್ಕಂಥ ಪಕ್ಷಗಳು, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ನಿಮ್ಮ ಮಕ್ಕಳ ಮನದಲ್ಲಿ
ಜಾತಿಯ ಅಮಲನ್ನ ತುಂಬಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಜಾತಿ ಆಧಾರಿತ, ಧರ್ಮ ಆಧಾರಿತ ಭಾವನೆಗಳು ತಲೆಯಲ್ಲಿ ತುಂಬಿ ಇವತ್ತು ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಈಗಾಗಲೇ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಎಂಪಿ ಚುನಾವಣೆ ಬರುತ್ತೆ. ಮತ್ತೆ ನಿಮ್ಮ ಮನೆಗೆ ಅದೇ ಮೊಸಡಿಗಳನ್ನ ಮುಖಗಳನ್ನ ತೆಗೆದುಕೊಂಡು ಭ್ರಷ್ಟ ಪಕ್ಷದ ನಾಯಕರುಗಳು ಬರ್ತಾರೆ, ಪಕ್ಷಗಳು ಬರ್ತಾವೆ. ಪುಣ್ಯಾತ್ಮರು ಏನು ಕೆಲಸ ಮಾಡದಿದ್ರು ಸತಕ್ಕೆ ಲೋಕಸಭೆಯಲ್ಲಿ ಮೌನವನ್ನ ಮುರಿಯಲಾರದೆ ಮೌನವಾಗಿ ಕುಳಿತಿರುವಂತಹ ವ್ಯಕ್ತಿಗಳನ್ನೇ ಮತ್ತೆ ಚುನಾವಣೆಯಲ್ಲಿ ಆರಿಸುವಂತಹ ಕೆಲಸವನ್ನ ಮತ್ತೆ ಬಾಗಲಕೋಟೆಯ ಜನತೆ ಮಾಡುವುದು ಬೇಡ. ಅದರ ಜೊತೆಯಲ್ಲಿ ತಾವೆಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡತಕ್ಕಂತಹ ಕೆಲಸಗಳನ್ನ ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಸದಾ ಅನುಭವಕ್ಕೂ ಸದಕ್ಕೆ ತಮಗೆ ಬಂದಿರುತ್ತೆ. ಯಾಕೆ ಈ ವಿಷಯವನ್ನ ತಮಗೆ ಹೇಳ್ತಿದ್ದೀನಂದ್ರೆ, ಯಾವುದೇ ಒಂದು ತಹಶೀಲ್ದಾರ್ ಆಫೀಸ್ ಆಗಲಿ, ನಾಡ ಕಚೇರಿ ಆಗಲಿ, ಕೃಷಿ ಕೇಂದ್ರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಪಿಡಬ್ಲ್ಯೂ ಇಲಾಖೆ ಆಗಲಿ, ಎಲ್ಲ ಇಲಾಖೆಗಳಲ್ಲೂ ಇವತ್ತು ಪ್ರತಿಶತ 40 ಅಲ್ಲ 60 ಹೆಚ್ಚು ಏನಪ್ಪಾ ಅಂದ್ರೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲಾದರೂ ಒಂದು 5-10% ಹಂಚಿಕೆ ಅಳುಕು ಸರ್ಕಾರಿ ಅಧಿಕಾರಿಗಳಿಗೆ ಇದೆ ಅಂದ್ರೆ ಅದು ನಿಮ್ಮನ್ನು ಆಳ್ತಕ್ಕಂತ ಪಕ್ಷಗಳಾಗಿರ್ತಕ್ಕಂಥ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳ ಅಥವಾ ಚುನಾಯಿತ ಪ್ರತಿನಿಧಿಗಳ ಭಯದಿಂದಲ್ಲದು ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನ ಮಾಡಿ ಪ್ರಶ್ನಿಸುವಂತಹ ಶಕ್ತಿಯನ್ನ ತುಂಬಿರ್ತಕ್ಕಂಥ ಕೆಆರ್ಎಸ್ ಪಕ್ಷದ ಕಾರಣಕ್ಕಾಗಿ ಇವತ್ತು ನೀವೆಲ್ಲರೂ ನ್ಯಾಯಯುತ ನಿಮ್ಮಲ್ಲಿ ನ್ಯಾಯವನ್ನ ದೊರಕಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಕೆಆರ್ಎಸ್ ಪಕ್ಷದ ತಾಕತ್ತು. ಅಂದ್ರೆ ಕಳೆದ 3-4 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಉದ್ದಗಲಕ್ಕೂ ಸದಕ್ಕೆ ತಿರುವಾಡಿ ಜನಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಬರ್ತಾ ಇದೆ. ಬಹುತೇಕ ಯುವಕರು ಜೆಡಿಎಸ್, ಬಿಜೆಪಿ ಪಕ್ಷದ ರಾಜಕಾರಣಿಗಳ ಗುಲಾಮರಾಗಿ ಅವ್ರ ಹಿಂದೆ ತಿರುಗುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಎಷ್ಟೇ ವರ್ಷ ನೀವು ತಿರುಗಾಡಿದ್ರು ಸತಕ್ಕೆ ಮುಖ್ಯಮಂತ್ರಿ ಇದ್ದವ ತನ್ನ ಮಗನ ಮುಖ್ಯಮಂತ್ರಿ ಮಾಡ್ತಾನಂತಮ್ಮ, ಎಂಎಲ್ಎ ಇದ್ದವ ತನ್ನ ಮಗನ ಎಂಎಲ್ಎ ಮಾಡಕ್ಕೆ ಓಡಾಡ್ತಾನ, ಟಿಕೆಟ್ ಕೊಡ್ಸಕ್ ಓಡಾಡ್ತಾನ, ಎಂಪಿ ಇದ್ದವ ತನ್ನ ಮಕ್ಕಳನ್ನ ಫ್ಯಾಮಿಲಿಗಳನ್ನ ಟಿಕೆಟ್ ಕೊಡ್ಸಕ್ ಓಡಾಡ್ತಾನ. ಹೊರತಾಗಿ ನಿಮ್ಮನ್ನ ಯಾರು ಎಂಎಲ್ಎ ಎಂಪಿಗಳು ಮಾಡುದಿಲ್ಲ. ನೀವು ಮತ್ತ ಅವರಿಂದ ಕೈ ಕಟ್ಕೊಂಡು ಸುಮ್ಮನೆ ಕುಯ್ಯ ಓಡಾಡ್ದಾಗ್ತೈತಿ. ಬರೀ ಅವನು ಬಿಸಾಕು ಬಿಸ್ಕಟ್ಗಳಿಗೆ ನೀವು ಮತ್ತ ಕೈ ಚೆಲ್ಲಿ ಅವ್ರ ಹಿಂದೆ ಹೋಗೋದಾಗ್ತೈತಿ. ಗುಲಾಮಗಿರಿಯನ್ನ ಬಿಡಬೇಕು. ಯುವಕರು ರಾಜಕಾರಣಿಗಳ ಗುಲಾಮಗಿರಿಯನ್ನ ಬಿಟ್ಟು ನೀವು ನಾಯಕರಾಗಬೇಕು. ನಿಜವಾದ ನಾಯಕರು ನೀವು, ನಿಜವಾದ ನಾಡ ಪ್ರೇಮಿಗಳು ನೀವು, ಕರ್ನಾಟಕದ ಮಣ್ಣಿನ ಕುವರರು ನೀವು. ನಿಮ್ಮನ್ನ ಗುಲಾಮರಾಗಿ ನೋಡುವಂತ ಕೆಲಸವನ್ನ ಇವತ್ತು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನ ಇವತ್ತು ಆಮಿಷಗಳನ್ನ ಒಡ್ಡುವುದರ ಮೂಲಕ ಕೊಂಡುಕೊಳ್ಳುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ನಾನು ಕಳೆದ 2 ದಿನಗಳ ಹಿಂದೆ ಹಾವೇರಿ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಹೇಳಿಕೆಯನ್ನ ಕೊಡ್ತಾನೆ. ಏನಂತಾನಂದ್ರೆ ಆತ ಹೇಳ್ತಾನೆ, ನಾನು ಚುನಾವಣೆಯಲ್ಲಿ 40 ಕೋಟಿ ಖರ್ಚು ಮಾಡಿದ್ರು ಸದಕ್ಕೆ ನಾನು ಚುನಾವಣೆಯಲ್ಲಿ ಸೋತೆ. ಹಾಗಾದ್ರೆ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ಹಾಗಾದ್ರೆ 40 ಕೋಟಿ ಖರ್ಚು ಮಾಡಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಸದಕ್ಕೆ ಇಂದು ಏನಪ್ಪಾ ಅಂದ್ರ ಏನ್ ಮಾಡ್ತಾ ಇದೆ? ಬಹುತೇಕ ಇಲಾಖೆಗಳು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತವೆ. ಅವಕ್ಕೆ ಪೂರಕವಾಗಿ ಸಾತಾಗಿ ಗೆಳೆಯಾಗಿ ತಂದೆಯಾಗಿ ಅಪ್ಪಾಗಿ ನಿಲ್ಲುವಂತ ಕೆಲಸವನ್ನ ಇವತ್ತು ನೀವು ಚುನಾವಣೆಯಲ್ಲಿ ಆರಿಸಿ ಕಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರ ತೊಲಗಬೇಕು. ಅವಾಗ ಮಾತ್ರ ಬಡವರ ಬದುಕು ಹಸನಾಗ್ತೈತಿ, ರೈತರ ಬದುಕು ಹಸನಾಗ್ತೈತಿ. ಹಾಗಾಗಿ ತಮ್ಮೆಲ್ಲರಿಗೂ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ತಾವೆಲ್ಲ ಬರಬೇಕು, ಬೆಂಬಲಿಸಬೇಕು, ದೇಣಿಗೆಯನ್ನ ಕೊಡಬೇಕು. ಇದು ನಿಮ್ಮ ಮನೆ ಮನದ ಪಕ್ಷ ಆಗೈತಿ. ಇದು ಮಧ್ಯಮ ವರ್ಗದವರ ಪಕ್ಷ, ಬಡವರ ಪಕ್ಷ, ರೈತರ ಪಕ್ಷ, ಹೆಣ್ಣು ಮಕ್ಕಳ ಪಕ್ಷ, ನಾಗರಿಕರ ಪಕ್ಷ. ಇದು ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇದೆ, ರಾಜ್ಯ ಅಂತ ಹೇಳುವುದಿಲ್ಲ ನಾನು, ಇಡೀ ದೇಶದಲ್ಲಿನೇ
ಈ ಪ್ರಮಾಣದಲ್ಲಿ ಪ್ರಾಮಾಣಿಕತೆಯನ್ನ ತೋರಿಸ್ತಾ ಜನರ ಒಳಿತಿಗಾಗಿ ಹಗಲಿರುಳು ದುಡಿತಕ್ಕಂತ ಒಂದೇ ಒಂದು ಪಕ್ಷ ಅಂದ್ರೆ ಅದು ನಮ್ಮ KRS ಪಕ್ಷ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಇವತ್ತು ಅವ್ರ ಹಾಗೆ ನಾವು ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿ ಜನರಿಗೆ ಮೋಸ ಮಾಡಿ ಬೇಕಾದ ಮಾಡಬಹುದಾಗಿತ್ತು. ಅಂತ ದುರ್ಬುದ್ಧಿ ದುರ್ವರ್ತನೆ ಕರುನಾಡಿನ ಕನ್ನಡಾಂಬೆ ನಮಗೆ ಕಲಿಸಿಕೊಟ್ಟಿಲ್ಲ. ಕನ್ನಡ ನಾಡಿನ ಅಸ್ಮಿತೆ ಉಳಿವಿಗಾಗಿ ಇವತ್ತು ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬರಬೇಕು. ಮುಂದೆ ಬರ್ತಕ್ಕಂತ TP ZP ಚುನಾವಣೆಗಳಲ್ಲಿ ಬಂದು ನಿಂತುಕೊಳ್ಬೇಕು. ಹಣ ಹೆಂಡ ಹಂಚದನೆ ಹೊಲ ಮನೆ ಮಾರಿಕೊಳ್ಳದನೆ ಚುನಾವಣೆಯನ್ನು ಎದುರಿಸುವಂತ ಶಕ್ತಿ ನಿಮ್ಮಲ್ಲಿ ತುಂಬುತ್ತೆ, ನಿಮ್ಮಲ್ಲಿ ನಾಯಕತ್ವ ಗುಣವನ್ನ ತುಂಬುತ್ತೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬರಬೇಕು. ತಾವೆಲ್ಲ ಬೇರೆ ಪಕ್ಷದಲ್ಲಿ ಗುಲಾಮರಾಗುವುದಕ್ಕಿಂತ ಇಲ್ಲಿ ನಾಯಕರಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ಹಾಗಾಗಿ ತಾವೆಲ್ಲ ನಮ್ಮ ಪಕ್ಷಕ್ಕೆ ಬನ್ರಿ ತಂದು ಹೇಳ್ತಾ ಈ ಒಂದು ಏನು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದಂತ ಎಲ್ಲ KRS ಪಕ್ಷದ ಸೈನಿಕರಿಗೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈಗ ರಾಜ್ಯ ಯುವ ಘಟಕದ ಉಸ್ತುವಾರಿಗಳು ಮತ್ತು ಕಾರ್ಯದರ್ಶಿಗಳು ಆಗಿರತಕ್ಕಂತ ರಘು ಜಾಣಗೇರಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕಾಗಿ ಕೇಳಿಕೊಳ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಜೈ KRS ಪಕ್ಷಕ್ಕೆ. ಜೈ. ಬಾಗಲಕೋಟೆ ನಗರದ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆಯೋಜಿಸಲಾಗಿರುವಂತಹ ರಾಜ್ಯವ್ಯಾಪಿ ಬೈಕ್ ಜಾಥಾ ಇವತ್ತು ನಿಮ್ಮೂರು ಬಾಗಲಕೋಟೆಗೆ ಆಗಮಿಸಿದೆ. ಸುಮಾರು 3000 ಕಿಲೋಮೀಟರ್ಗಳ ರಾಜ್ಯದ 31 ಜಿಲ್ಲೆಗಳಲ್ಲಿ ಹಾದು ಹೋಗುವಂತ ಈ ಬೈಕ್ ಜಾಥಾ ಇವತ್ತು ನಿಮ್ಮೂರಿಗೆ ಬಂದಿದೆ. ಬಂಧುಗಳೇ, ತಾವೆಲ್ಲರೂ ಈಗ ಗಮನಿಸ್ತಾ ಇರ್ಬೋದು, ಇದೇನು ಇವರು ಒಂದಷ್ಟು ಜನರು ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ, ಖಾಲಿ ಚೇರ್ಗಳನ್ನ ಇಟ್ಕೊಂಡಿದ್ದಾರೆ, ರಾಜಕೀಯ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಜನ ಎಲ್ಲಿ, ಕೂಗೋರಲ್ಲಿ, ಕಿರ್ಚೋರಲ್ಲಿ, ಸಿಳ್ಳೆ ಹೊಡೆಯೋರಲ್ಲಿ, ಎಣ್ಣೆ ಹೊಡೆದು ತೂಗಾಡೋರಲ್ಲಿ, ಬೀಳೋರಲ್ಲಿ, ಇವ್ರು ಯಾರು ಇಲ್ಲದೆ ಇದೇನು ಇಂಥ ಸಭೆ ಮಾಡ್ತವ್ರಲ್ಲ, ಇವರು ಇಂಥ ಭಾಷಣ ಮಾಡ್ತವ್ರಲ್ಲ, ಸ್ಟೇಜ್ ಹಾಕೊಂಡವ್ರಲ್ಲ ಅಂತ ಹೇಳಿ ನಿಮಗೂ ಒಂದ್ ರೀತಿ ಸೋಚಿಕ ಅಂತ ಅನ್ನಿಸ್ತಾ ಇರ್ಬೋದು. ಈಗ ರಾಜಕೀಯ ಅಂತ ಅಂದ್ರೆ, ರಾಜಕಾರಣ ಅಂತ ಅಂದ್ರೆ ಲಕ್ಷಾಂತರ ಜನರನ್ನ ಸೇರಿಸಬೇಕು, ಹಳ್ಳಿ ಹಳ್ಳಿಗೂ ಬಸ್ಗಳನ್ನ ಕಳಿಸ್ಬೇಕು, ಬಿರಿಯಾನಿ ಕಳಿಸ್ಬೇಕು, ಹೆಂಡ ಕೂಡಿಸಿ ಜನರನ್ನ ಕರ್ಕೊಂಡ್ ಬರ್ಬೇಕು, ಅವ್ರ ಮನೆ ಕೆಲಸ ಹಾಳು ಮಾಡಬೇಕು, ರಾತ್ರಿ ಇವನು ಮನೆಗೆ ಹೋದಾಗ ಅವ್ರ ಹೆಂಡತಿ ಮಕ್ಕಳು ಮುಗಿದು ಉಪ್ಪಿನಕಾಯಿ ಹಾಕಬೇಕು ಇವನಿಗೆ. ಆ ತರದ್ದು ವಿಜೃಂಭಣೆಯಿಂದ ಸಮಾವೇಶ ಮಾಡಿದ್ರೆ, ಸಭೆ ಮಾಡಿದ್ರೆ ಅದು ನೋಡಿ ರಾಜಕಾರಣ, ಅದು ನೋಡಿ ರಾಜಕೀಯ ಅಂತ ಹೇಳಿ ಇವತ್ತಿನ JDS, ಕಾಂಗ್ರೆಸ್, BJP ಪಕ್ಷಗಳು ಜನರನ್ನ ಮರಳು ಮಾಡಿದಾವೆ. ಹಿಂಗೇ ಇರಬೇಕು, ಸಾವಿರಾರು ಜನರು ಸೇರಿಸಿ ಸಭೆ ಮಾಡಬೇಕು. ಜನರು ಬಿಕಾರಿಗಳ ತರ ಬಂದು ಇವರೇನ್ ಬಹಳ ದೊಡ್ಡ ಮನುಷ್ಯರು, ಬಹಳ ಆದರ್ಶವಾದಿಗಳು, ಹಾಗಾಗಿ ಇವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಕೇಳ್ಕೋಬೇಕು. ಪಾಪ ಇವರು ಈ JDS, ಕಾಂಗ್ರೆಸ್, BJP ಪಕ್ಷದ ನಾಯಕರು ನುಡಿದಂತೆ ನಡ್ಕೊಳ್ಳುವಂತವ್ರು. ಅವರು ಮಾತಾಡಿದ್ರೆ, ಅವರು ಮಾತು ಕೊಟ್ರೆ ತಪ್ಪೋಳಲ್ಲ. ಹಾಗಾಗಿ ನಾವು ಅವ್ರ ಮಾತನ್ನ ಕೇಳಬೇಕು ಅಂತ ಹೇಳಿ ಜನರು ಓಡೋಡಿ ಬಂದು ಕೂತಿರ್ತಾರೆ. ಯಾರು ಬಂದು ಕೂತಿರೋದಿಲ್ಲ, ಇವರೇ ಹೋಗಿ ಜನರನ್ನ ಎತ್ತಾಕೊಂಡು ಬಂದು ಅವರಿಗೆ ಕೂಡಿಸಿ ಕುಂಡಿಸ್ಕೊಂಡು ಭಾಷಣ ಮಾಡುವಂತದ್ದು ಇವತ್ತಿನ ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳ ಪರಿಪಾಠ ಆಗಿದೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಪ್ರಾಮಾಣಿಕವಾದ ಒಂದು ರಾಜಕೀಯ ವ್ಯವಸ್ಥೆಯನ್ನ ಕಟ್ಟಬೇಕು.
ಇವತ್ತಿರ್ತಕ್ಕಂಥ ಭ್ರಷ್ಟ ಸ್ವಕೇಂದ್ರಿತ ಜಾತಿ ಆಧಾರಿತ ಕೋಮು ಆಧಾರಿತ ರಾಜಕೀಯ ವ್ಯವಸ್ಥೆಯನ್ನ ನಿರ್ನಾಮ ಮಾಡಬೇಕು. ಜನಸಾಮಾನ್ಯರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಯುವಕರು, ರೈತರು ಕೂಡ ರಾಜಕಾರಣವನ್ನ ಮಾಡೋ ಹಾಗೆ ಆಗಬೇಕು ಅಂತ ಒಂದು ವ್ಯವಸ್ಥೆಯನ್ನ ಜನರಿಗೆ ನಿರ್ಮಿಸಿಕೊಡ್ಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆಯಾಗಿ ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಳದಿ ಬಟ್ಟೆಯನ್ನ, ಹಳದಿ ಟಿ ಶರ್ಟ್ ಅನ್ನು ಹಾಕೊಂಡಿರ್ತಕ್ಕಂಥ ಸೈನಿಕರು ಇವತ್ತು ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿರ್ತಕ್ಕಂಥವ್ರು ಬಿಸಿಲಲ್ಲೇ ಕೂತಿದ್ರು. ಅವ್ರಿಗೆ ಬೇಕಿದ್ರೆ ಒಂದ್ ದಿವಸ ಎಲ್ಲ ಬಿಸಿಲು ಕುತ್ಕೊಳ್ಳಿಂದ ಅಂದ್ರೂ ಕುತ್ಕೊಂತಾರೆ. ಯಾರು ಎಣ್ಣೆ ಹಾಕೊಂಡು ಬಿರಿಯಾನಿ ತಿಂದಿ ಎಣ್ಣೆ ಅಮಲಲ್ಲಿ ಕೂತಿಲ್ಲ. ಅವರು ಈ ನಾಡನ್ನ, ಈ ದೇಶವನ್ನ ಕಟ್ಟಬೇಕು, ಭ್ರಷ್ಟರನ್ನ ಮಟ್ಟ ಹಾಕಬೇಕು. ಏನು ನಿರ್ಗತಿಕರು, ಧ್ವನಿ ಇಲ್ಲದವರು ಈ ರಾಜ್ಯದಲ್ಲಿ, ಈ ನಾಡಲ್ಲಿ ಇದ್ದಾರೆ. ಅವರಿಗೆ ಧ್ವನಿಯಾಗಬೇಕು. ಅವರನ್ನ ಒಂದಷ್ಟು ಅವರ ಕಲ್ಯಾಣಕ್ಕಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಬಂದಿರ್ತಕ್ಕಂಥವರು KRS ಪಕ್ಷದ ಸೈನಿಕರು. ಇವತ್ತು ತಾವೆಲ್ಲರೂ ನೋಡಿದಿರ ರಾಜ್ಯದ ರಾಜಕಾರಣವನ್ನ. ಈ JCB ಪಕ್ಷಗಳು ಈಗಾಗಲೇ ನಮ್ಮ ಶಿವಾನಂದ ಅವರು ಹೇಳ್ತಾ ಇದ್ರು, ಅವರು ರಾಜಕಾರಣವನ್ನ ಮಾಡ್ತಾ ಇರೋದೇ ಅವರ ಮಕ್ಕಳಿಗಾಗಂಡ್ರ, ಅವರ ಮಕ್ಕಳಿಗಾಗಿ, ಅವರ ಕುಟುಂಬಕ್ಕಾಗಿ ಇವತ್ತು JCB ಪಕ್ಷದ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾಲ ಮುಗಿತು ಅನ್ನೋದ್ರೊಳಗೆ ಅವರ ಮಕ್ಕಳನ್ನ ತಂದು ಅವರ ಮಕ್ಕಳನ್ನ MLA ಮಾಡೋದಿಕ್ಕೆ, MP ಮಾಡೋದಿಕ್ಕೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೆಂಬರ್ ಮಾಡೋದಿಕ್ಕೆ ಅವರು ಇವತ್ತು ಶ್ರಮ ಪಡ್ತಾ ಇದ್ದಾರೆ. ರಾಜ್ಯದ ಜನರ ಸಮಸ್ಯೆಗಳೇನು, ರಾಜ್ಯದಲ್ಲಿ ಬಡತನ ಎಷ್ಟಿದೆ, ನಿರುದ್ಯೋಗ ಎಷ್ಟಿದೆ, ರಾಜ್ಯದಲ್ಲಿನ ಬಡವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆಯಾ, ರಾಜ್ಯದ ಜನರಿಗೆ ಇವತ್ತು ಒಳ್ಳೆಯ ಆರೋಗ್ಯ ವ್ಯವಸ್ಥೆ, ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನ ಕಟ್ಟಿದೀವ, ನಿರ್ಮಾಣ ಮಾಡಿದೀವ ಅನ್ನೋದ್ರ ಬಗ್ಗೆ ಅವರಿಗೆ ಯೋಚನೆ ಇಲ್ಲ. ಇವತ್ತು ನೀವೆಲ್ಲರೂ ಗಮನಿಸಬೇಕು. ರಾಜ್ಯದ ಬಜೆಟ್ ಈ ಸಾರಿ 3,70,000 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ ಬಜೆಟ್. ಏನಾಗುತ್ತೆ ಬಜೆಟ್, ಏನಾಗ್ತಾ ಇದೆ ದುಡ್ಡು? ವರ್ಷ ವರ್ಷ ಬಜೆಟ್ ಜಾಸ್ತಿ ಆಗ್ತಾ ಇದೆ. 1,00,000 ಕೋಟಿ, 50,000 ಕೋಟಿ ಇತ್ತು, 1 ಲಕ್ಷ ಕೋಟಿ ಆಯ್ತು, 1.5 ಲಕ್ಷ ಕೋಟಿ ಆಯ್ತು, 2 ಲಕ್ಷ ಕೋಟಿ ಆಯ್ತು, 3 ಲಕ್ಷ, 3.25 ಲಕ್ಷ, 4 ಲಕ್ಷ, 5 ಲಕ್ಷ ಕೋಟಿ ಇನ್ನೊಂದು 2 ವರ್ಷದಲ್ಲಿ ಬಜೆಟ್ ಆಗುತ್ತೆ. ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ದುಡ್ಡನ್ನ? ನಮ್ ಸರ್ಕಾರಿ ಆಸ್ಪತ್ರೆ ನೋಡಿ ಹಂಗೆ ಇದೆ. 10 ವರ್ಷ ಹಿಂದೆನೂ ಹಂಗೆ ಇತ್ತು. 50,000 ಕೋಟಿ ಬಜೆಟ್ ಇದ್ದಾಗಲೂ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳು ಹಂಗೆ ಇದ್ವು. ಈಗ 3.25 ಲಕ್ಷ ಕೋಟಿ ಬಜೆಟ್ ಆದಾಗಲೂ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ನಿಮ್ಮೂರಿನ ರಸ್ತೆ ಚರಂಡಿಗಳು ಹಂಗೆ ಇದಾವೆ. ಹಂಗಿದ್ರೆ ದುಡ್ಡೆಲ್ಲ ಏನಾಗ್ತಾ ಇದೆ? ಎಲ್ಲೋಗ್ತಾ ಇದೆ ದುಡ್ಡು? ಯೋಚನೆ ಮಾಡಬೇಕು. ದುಡ್ಡು ಎಲ್ಲೋಗ್ತಾ ಇದೆ ಅಂತ ಅಂದ್ರೆ, ಯಡಿಯೂರಪ್ಪನವರ ಮನೆ ಆಸ್ತಿ ಹೆಚ್ಚಾಗಿದೆ, DK ಶಿವಕುಮಾರ್ ಅವರ ಆಸ್ತಿ ಡಬಲ್ ಆಗಿದೆ, ಸಿದ್ದರಾಮಯ್ಯ ಮತ್ತೆ ಅವರ ಮಕ್ಕಳ ಆಸ್ತಿ ಡಬಲ್ ಆಗಿದೆ. ನಿಮ್ಮೂರಿನಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ MLA ಆಸ್ತಿ ನೋಡಿ ಅವಂದು ಡಬಲ್ ಆಗಿದೆ, ನಿಮ್ಮೂರಿನ MP ಆಸ್ತಿ ನೋಡಿ ಅವಂದು ಡಬಲ್ ಆಗಿದೆ. ದುಡ್ಡು ಎಲ್ಲೋಗ್ತಾ ಇದೆ? ಬಜೆಟ್ ಅವರು ಮಾಡ್ತಾ ಇರುವಂತ ಬಜೆಟಿನ ಹಣ ಎಲ್ಲೋಗ್ತಾ ಇದೆ? ಬಜೆಟ್ ಹಣ ಅಂತ ಅಂದ್ರೆ ಯಾರ್ದು ಹಣ? 3,70,000 ಕೋಟಿ. ಈ ಹಣ ಎಲ್ಲಿಂದ ಬರ್ತಾ ಇದೆ? ನಾವು, ನೀವು ಇಲ್ಲಿ ಕೋಳಿ ಮೊಟ್ಟೆ ಏನದು ಎಗ್ ರೈಸ್ ಮಾಡೋರು, ಅಲ್ಲಿ ಅವರ ಮೊಬೈಲ್ ಅಂಗಡಿ ಇಟ್ಟಿರೋರು, ಇಲ್ಲಿ ಅವರ ತರಕಾರಿ ಮಾರೋರು, ಇನ್ನೇನು ವ್ಯಾಪಾರ ಮಾಡೋರು, ನಾವೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ತಕ್ಕಂತ ತೆರಿಗೆ ಹಣ ಏನೋ ನಾವು ಇವತ್ತು ಕಟ್ತೀವಿ. ನಮ್ ಕಲ್ಯಾಣಕ್ಕೆ ಸರ್ಕಾರ ಇದೆ. ನಾಳೆ ಅವರು ನಮ್ ಕಲ್ಯಾಣಕ್ಕಾಗಿ ಹಣವನ್ನ ಕೊಡ್ತಾರೆ. ನಮ್ಗೆ ಒಳ್ಳೆ ಶಾಲೆ ಕಟ್ತಾರೆ, ಆಸ್ಪತ್ರೆ ಕಟ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ನೌಕರಿನ ಕೊಡ್ತಾರೆ, ನಮ್ಮ ಮಕ್ಕಳ ಭವಿಷ್ಯವನ್ನ ಚೆನ್ನಾಗಿರಿಸ್ತಾರೆ ಅಂತ ಹೇಳಿ ನಾವು ನೀವೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ತೆರಿಗೆ ಕಟ್ತಾ ಇದ್ದೀವಿ. ಅದ್ರ ಮುಖಾಂತರ ಸರ್ಕಾರ ನಡೆಸ್ತಕ್ಕಂಥವ್ರು ಇವತ್ತು ಜನರ ಕಲ್ಯಾಣವನ್ನ ಮರೆತು ಅವರ ಮಕ್ಕಳ ಮತ್ತೆ ಅವರ ಕುಟುಂಬದ ಕಲ್ಯಾಣವನ್ನ ಮಾಡ್ತಾ ನಿಂತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನ ನಿರ್ಮಿಸದೆ ಹೋದ್ರೆ, ಇಂಥವರೇ ರಾಜಕಾರಣ ಮಾಡ್ತಾ ಇದ್ರೆ, ಇವರೇ MLA ಆಗಿದ್ರೆ, ಇವರೇ ಮುಖ್ಯಮಂತ್ರಿಗಳಾಗಿದ್ರೆ, ಅಣ್ಣ ಇವ್ರಿಗೆ ಯಾರಿಗೂ ನೀವು ನಂಬ್ಕೊಂಡಿದ್ದೀರಾ?
ನಮ್ದು ಬಿಜೆಪಿ ಪಕ್ಷ, ನಮ್ಮ ಪಕ್ಷಕ್ಕೊಂದು ಸಿದ್ಧಾಂತ ಇದೆ. ನಮ್ದು ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷಕ್ಕೊಂದು ಆದರ್ಶ ಇದೆ. ನಮ್ದು ಜೆಡಿಎಸ್, ನಮ್ಮ ಪಕ್ಷ ಪ್ರಾದೇಶಿಕವಾಗಿದೆ ಅಂತಕ್ಕಂಥ ಭ್ರಮೆಯಲ್ಲಿ ನಾವಿದ್ದೀವಿ. ನೀವು ಗಮನಿಸಬಹುದು, ಇವತ್ತು ಜೆಡಿಎಸ್ ಅಲ್ಲಿ ಇದ್ದವನು ಈಗಾಗಲೇ ಬಿಜೆಪಿ, ನಿನ್ನೆ ಕಾಂಗ್ರೆಸ್ ಅಲ್ಲಿ ಇದ್ದವನು ಇವತ್ತು ಬಿಜೆಪಿ, ಬಿಜೆಪಿ ಅಲ್ಲಿ ಇದ್ದವನು ಕಾಂಗ್ರೆಸ್. ಮೂರು ಪಕ್ಷಗಳಲ್ಲಿ ಅದರ ಬದಲು ಆಗ್ತಾ ಇರ್ತಾರೆ, ಆದ್ರೆ ರಾಜಕಾರಣಿಗಳು ಅದರ ಬದಲು ಆಗ್ತಾ ಇಲ್ಲ, ನಾಯಕರು ಅದರ ಬದಲು ಆಗ್ತಾ ಇಲ್ಲ. ಅದರ ಬದಲು ಆಗ್ತಾ ಇರ್ತಕ್ಕಂಥದ್ದು ಪಕ್ಷಗಳು ಅಷ್ಟೇ. ಆ ಪಕ್ಷದಲ್ಲಿದ್ದವನು ಈ ಪಕ್ಷಕ್ಕೆ ಬರ್ತಾನೆ, ಈ ಪಕ್ಷದಲ್ಲಿದ್ದವನು ಆ ಪಕ್ಷಕ್ಕೆ ಹೋಗ್ತಾನೆ. ನಮ್ಮ ಬಡವರ ಮಕ್ಕಳು ಯಾರು ರಾಜಕಾರಣಕ್ಕೆ ಬರಲಿಲ್ಲ. ನಮ್ಮ ಬಡವರ ಮಕ್ಕಳು, ಸಾಮಾನ್ಯ ಜನರು ಯಾರು MLA-ಗಳಾಗ್ಲಿಲ್ಲ, MP-ಗಳಾಗ್ಲಿಲ್ಲ. ಇವರೇ ಭ್ರಷ್ಟರು, ನೀಚರೇ ಇವತ್ತು ಅವಕಾಶವಾದಿಗಳೇ ಇವತ್ತು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಪಡ್ಕೊಂಡು ಇವತ್ತು ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಇವತ್ತು ಆಸ್ತಿ ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯ ವ್ಯವಸ್ಥೆಯನ್ನ ತೊಲಗಿಸಬೇಕು. ಜನಸಾಮಾನ್ಯರು ರಾಜಕೀಯ ವ್ಯವಸ್ಥೆಗೆ ಬರುವ ಹಾಗೆ ಮಾಡಬೇಕು. ಕುವೆಂಪುರವರ ಸರ್ವ ಜನರ ಉದಯವಾಗ್ತಕ್ಕಂಥ ಸರ್ವೋದಯ ಕರ್ನಾಟಕವನ್ನ ನಿರ್ಮಿಸಬೇಕು. ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನ ಕಟ್ಟಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೀಗೆ ಬಿಸಿಲು, ಮಳೆ, ಹಗಲು, ರಾತ್ರಿ ಎನ್ನದಾಗೆ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಬಂಧುಗಳೇ, ನಮಗೆ ತೃಪ್ತಿ ಇದೆ. ನಮಗೆಲ್ರಿಗೂ ಕೆಲಸ ಮಾಡ್ತಾ ಇರುವಂತಹ KRS ಪಕ್ಷದ ಸೈನಿಕರಿಗೆ ನಮ್ಗೆ ಇವತ್ತೊಂದು ಆತ್ಮತೃಪ್ತಿ ಇದೆ. ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಯಾರು ಕೇಳ್ತಾ ಇರಲಿಲ್ಲ. ಅಧಿಕಾರಿಗಳು ಮಾಡಿದ್ದೇ ಆಟ, ಪೊಲೀಸರು ನಡ್ಕೊಂಡಿದ್ದೇ ರೀತಿ, ರಾಜಕಾರಣಿಗಳು ಹೇಳಿದ್ದೇ ಆಟ, ಹಾಗೆ ಮಾಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಇತ್ತು. KRS ಪಕ್ಷದ ಸೈನಿಕರು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ, ತಹಸೀಲ್ದಾರ್ ಕಚೇರಿಗಳಲ್ಲಿ, DC ಕಚೇರಿಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ ಆದಿ ಬೀದಿಯಲ್ಲಿ ಜನರನ್ನ ಅಡ್ಡ ಹಾಕಿ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಪೊಲೀಸರು, ಮರಳು ದಂಧೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು, ಇವರೆಲ್ಲರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು KRS ಪಕ್ಷ. ಇವತ್ತು KRS ಪಕ್ಷದ ಸೈನಿಕರ ಈ ಒಂದು ಹೋರಾಟದ ಕಾರಣಕ್ಕಾಗಿ ಇವತ್ತು ಅಷ್ಟೋ ಇಷ್ಟೋ ಭ್ರಷ್ಟಾಚಾರ ರಾಜ್ಯದಲ್ಲಿ ಕಡಿಮೆಯಾಗಿದೆ. ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಅನ್ನೋದಕ್ಕೆ ಕಾರಣ KRS ಪಕ್ಷ. ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿ ಆಗೋದಕ್ಕೆ ಇವರೆಲ್ಲ ನಾಲಾಯಕು, ಅಯೋಗ್ಯರು ಮತ್ತೆ ಅಸಮರ್ಥರು. ಇವರು ಅಸಮರ್ಥರಾಗಿರೋ ಕಾರಣಕ್ಕೆ ಅವ್ರ ಬಾಯಲ್ಲಿ ಅಂತ ಮಾತು ಬರೋದು. ಈ ಭ್ರಷ್ಟಾಚಾರನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬಿಡಿ, ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ಆಗಲ್ಲ ಅಂತ ಹೇಳಿ ಈ ರಾಜ್ಯದ ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ನಾವು ಎಂತ ಅಯೋಗ್ಯರನ್ನ, ನೀಚರನ್ನ ಇವತ್ತು ಮುಖ್ಯಮಂತ್ರಿಗಳಾಗಿ ಮಾಡ್ಕೊಂಡಿದ್ದೀವಿ. ದೇಶದ, ಈ ನಾಡಿನ ಜ್ವಲಂತ ದೊಡ್ಡ ಸಮಸ್ಯೆ ಇಲ್ಲಿ ಬಡವರು, ಅಸಮಾನತೆ, ಬಡತನ, ನಿರುದ್ಯೋಗ, ಶಿಕ್ಷಣ ಸಿಗದೇ ಇರೋದಕ್ಕೆ ಎಲ್ಲದಕ್ಕೂ ಕಾರಣ ಇವತ್ತು ಭ್ರಷ್ಟಾಚಾರ. ಅಂತ ಭ್ರಷ್ಟಾಚಾರವನ್ನ ತಡಿತೀವಿ, ಭ್ರಷ್ಟರನ್ನ ಮಟ್ಟ ಹಾಕ್ತೀವಿ, ಜನರ ಏಳಿಗೆಗಾಗಿ ದುಡಿತೀವಿ ಅಂತಕ್ಕಂಥ ಮಾತನ್ನ ಆಡಬೇಕಾಗಿದ್ದಂತ ಮುಖ್ಯಮಂತ್ರಿ ಇವತ್ತು ಹೇಳ್ತಾರೆ ಭ್ರಷ್ಟಾಚಾರನ ನಿಲ್ಲಿಸೋಕ್ಕಾಗಲ್ಲ ಅಂತ. ಕೆಲವು ಸೈನಿಕರು, ನೂರಾರು ಸೈನಿಕರು ಇವತ್ತು KRS ಪಕ್ಷದ ಸೈನಿಕರು ಒಂದು 20% ಭ್ರಷ್ಟಾಚಾರವನ್ನ ರಾಜ್ಯದಲ್ಲಿ ನಿಲ್ಲಿಸಿದ್ದಾರೆ ಅಂತ ಅಂದ್ರೆ ಇವರಿಗೆ ಒಂದು ಸರ್ಕಾರಕ್ಕೆ ಏನು ಬಂದಿರೋದು? ಸರ್ಕಾರಕ್ಕೆ ಇವತ್ತು ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ನಿಲ್ಲಿಸೋದಕ್ಕೆ ಯಾಕಾಗಲ್ಲ ಅಂತ ಅಂದ್ರೆ ಇವತ್ತಿನ ರಾಜಕಾರಣಿಗಳು, ಮುಖ್ಯಮಂತ್ರಿಯನ್ನೂ ಸೇರಿದಂತೆ ಇವತ್ತಿನ ರಾಜಕಾರಣಿಗಳು ಇವತ್ತಿನ ಭ್ರಷ್ಟ ವ್ಯವಸ್ಥೆಯ ಫಲಾನುಭವಿಗಳು. ಆ ಕಾರಣಕ್ಕಾಗಿ ಅವರಿಗೆ ಭ್ರಷ್ಟಾಚಾರ ನಿಲ್ಲಬಾರದು, ಭ್ರಷ್ಟಾಚಾರ ನಿರಂತರವಾಗಿರ್ಲಿ ಅಂತ ಹೇಳಿ ಇವತ್ತು ಅಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರಿಗೆ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು, ಬಡವರ ಮಕ್ಕಳು ಕೂಡ ರಾಜಕಾರಣಿಗಳಾಗಬೇಕು ಅಂತ ಹೇಳಿ ಜನರಿಗೆ ರಾಜಕೀಯ ಪ್ರಜ್ಞೆಯನ್ನ, ರಾಜಕೀಯ ಅರಿವನ್ನ, ಏನು ಜಾತಿ, ಕೋಮು, ಅವನು ನಮ್ಮವನು, ತಮ್ಮವನು ಅಂತ ಹೇಳಿ ಅಯೋಗ್ಯರಿಗೆ, ನೀಚರಿಗೆ ಇವತ್ತು ಮತ ಹಾಕಿ ಆರಿಸಿ ಕಳಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಒಂದಷ್ಟು ಇವತ್ತಿನ ರಾಜಕೀಯ ದುರ್ವ್ಯವಸ್ಥೆಯನ್ನ, ಇವರ ದುರಾಡಳಿತವನ್ನ ತಿಳಿಸಬೇಕು. ಹಾಗೇನೆ ನಿಮ್ಮೆಲ್ಲರನ್ನ KRS ಪಕ್ಷಕ್ಕೆ ಆಹ್ವಾನಿಸಬೇಕು, ಕರಿಬೇಕು. ಮುಂದಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, MP ಚುನಾವಣೆಗಳಲ್ಲಿ ನೀವೆಲ್ಲರೂ ನಾಯಕರಾಗಬೇಕು, ಅಭ್ಯರ್ಥಿಗಳಾಗಬೇಕು. ಹಾಗಾಗಿ ನಿಮ್ಮನ್ನ ಆಹ್ವಾನಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಿಮ್ಮ ಊರಿಗೆ ಬಂದಿದೆ. ಬಂಧುಗಳೇ, ಬನ್ನಿ, KRS ಪಕ್ಷದ ಅಭ್ಯರ್ಥಿಗಳಾಗಿ ಬೇರೆ ಪಕ್ಷಗಳ ರೀತಿಯಲ್ಲಿ ನೀವು ಸೂಟ್ ಕೇಸನ್ನ ಕೊಡಬೇಕಿಲ್ಲ,
ಸೀಟ್ ತಗೊಳ್ಳೋದಕ್ಕೆ ಬಿಫಾರ್ಮ್ ತಗೊಳ್ಳೋದಕ್ಕೆ ಲಂಚ ಕೊಡಬೇಕಾಗಿಲ್ಲ. ನಿಮ್ಮ ಮನೆ ಮಠ ಆಸ್ತಿ ಮಾರ್ಕೊಂಡು ನೀವು ಚುನಾವಣೆಯನ್ನ ಮಾಡಬೇಕಾಗಿಲ್ಲ. ಬನ್ನಿ, ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವ ಮತ್ತೆ ಈ ದೇಶದ ಸಂವಿಧಾನದ ಆಶಯಕ್ಕೆ ಬದ್ಧವಾಗಿ ಚುನಾವಣೆಗಳನ್ನು ಎದುರಿಸೋಣ. ಎಂಡ ಕುಡ್ಸೋದು ಬೇಡ, ಜನರಿಗೆ ಹಣ ಕೊಡೋದು ಬೇಡ, ಮಾಡೋಣ ಇವತ್ತಲ್ಲ ನಾಳೆ. ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಒಳ್ಳೆ ಜನರು ಇವತ್ತು ಇಡೀ ದೇಶ, ಇಡೀ ರಾಜ್ಯವನ್ನ ಸುತ್ತೋದಕ್ಕೆ ಇವತ್ತು ನಮ್ಮ ಜೊತೆನಲ್ಲಿ ಬಂದಿದ್ದಾರೆ. ಈ ರಾಜ್ಯವನ್ನ ಬದಲಾಯಿಸಬೇಕು ಅಂತ ಹೇಳಿ ಬಂದಿದ್ದಾರೆ. ಹಾಗಾಗಿ ಇದು ದಿನೇ ದಿನೇ ಬದಲಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಈ ವ್ಯವಸ್ಥೆ ಹಾಳಾಗಿರೋದ್ರಿಂದ ನಿಮ್ಮೆಲ್ಲರ ಸಹಭಾಗಿತ್ವ ಸಹಕಾರ ಇವತ್ತು ಅಗತ್ಯ ಇದೆ. ಹಾಗಾಗಿ ತಾವೆಲ್ಲರೂ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಬೇಕು. ಹಾಗೆ ಕೆಆರ್ಎಸ್ ಪಕ್ಷದ ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಜನರ ಸಹಭಾಗಿತ್ವ ಮತ್ತೆ ಜನರ ದೇಣಿಗೆ ಹಣದಿಂದಲೇ ಇವತ್ತು ಕೆಆರ್ಎಸ್ ಪಕ್ಷ ತನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ, ಓಡಾಟವನ್ನ ಜನರ ದೇಣಿಗೆಯಿಂದ ಇವತ್ತು ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಯಾರ್ದೋ ಮನೆ ಕೊಳ್ಳೆ ಹೊಡೆದು ಲೂಟಿ ಮಾಡಿ ಇನ್ನೆಲ್ಲ ಅಕ್ರಮವಾಗಿ ಸಂಪಾದಿಸಿರ್ತಕ್ಕಂಥ ಹಣದಲ್ಲಿ ನಾವು ರಾಜಕೀಯವನ್ನ ಮಾಡ್ತಾ ಇಲ್ಲ. ಜನರು ಕೊಟ್ಟಂತ ₹1, ₹2 ದೇಣಿಗೆ ಹಣದಲ್ಲಿ ಇವತ್ತು ಕೆಆರ್ಎಸ್ ಪಕ್ಷವನ್ನ ಕಟ್ಟುತ್ತಾ ಇದ್ದೀವಿ. ಅದು ಜನರ ಪಕ್ಷವಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಜನರ ದೇಣಿಗೆ ಹಣದಲ್ಲಿ ಇವತ್ತು ಕೆಆರ್ಎಸ್ ಪಕ್ಷವನ್ನ ಕಟ್ತಾ ಇದ್ದೀವಿ. ಹಾಗಾಗಿ ನಿಮ್ಮೂರಿಗೆ ಬಂದಿದ್ದೀವಿ. ದಯಮಾಡಿ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನ ಕೆಆರ್ಎಸ್ ಪಕ್ಷಕ್ಕೆ ನೀಡಿ ಕೆಆರ್ಎಸ್ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಬೆಂಬಲಿಸಿ ಅಂತ ಕೇಳ್ಕೊತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಮಸ್ಕಾರ. ಈಗ ವೇದಿಕೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರಿಕೊಳ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಭ್ರಷ್ಟರೇ, ಪವಿತ್ರವಾದ ರಾಜಕಾರಣ ಬಿಟ್ಟು ತೊಲಗೆ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, KRS ಬೆಂಬಲಿಸಿ. ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹೂಗಾರ್ ಅವರೇ, ಜಿಲ್ಲಾಧ್ಯಕ್ಷರು ಸ್ವಲ್ಪ ತಡವಾಗ್ತಾ ಇದೆ, ನಾವೇ ಸ್ವಲ್ಪ ಬೇಗ ಬಂದ್ವಿ, ಹಾಗಾಗಿ ಅವರು ಬಂದು ಸಭೆಯನ್ನ ಸೇರ್ಕೊಳ್ತಾರೆ. ದರಪ್ಪ ದಾನಗೌಡರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದೀಪಕ್ ಸಿಎನ್ ರವರೇ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಶಿವಾನಂದ್ ರವರೇ, ಮತ್ತೊಬ್ಬ ರಾಜ್ಯ ಕಾರ್ಯದರ್ಶಿ ಮತ್ತು ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ, ನಿಕಟಪೂರ್ವ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆಗಿದ್ದಂತಹ ವಿಜಯ್ ಕುಮಾರ್ ರವರೇ, ರಾಜ್ಯ ಕಾರ್ಯದರ್ಶಿ ಮತ್ತು ಇಷ್ಟೊತ್ತು ಮಾತನಾಡಿದಂತಹ ರಘು ಜಾಣಗೆರೆ ಅವರೇ, ಬಾಗಲಕೋಟೆಯ ಜಿಲ್ಲೆಯ ಪಕ್ಷದ ಮಹಿಳಾ ಮುಖಂಡರಾಗಿರುವಂತಹ ಪ್ರಿಯಾ ಮತ್ತು ಅಮೃತರವರು ಸೇರಿದಂತೆ ಕಳೆದ 6 ದಿನಗಳಿಂದ ನಮ್ಮ ಜೊತೆ ಅವರು ಇಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತೆ ಈಗ ಇಲ್ಲಿಗೆ ಬಂದಿದ್ದಾರೆ. ಸುಮಾರು 2000 ಕಿಲೋಮೀಟರ್ ಬೈಕ್ ಅನ್ನ ಓಡಿಸಿದ್ದಾರೆ. ಇನ್ನೂ 1600 ಕಿಲೋಮೀಟರ್ ಇನ್ನೂ ಓಡಿಸಬೇಕಾಗಿದೆ. ಮುತ್ತು ಬರ್ನೂರ್ ಅವರೇ ಹಾಗೂ ವೀರ ಸೈನಿಕರೇ, ಹಾಗೂ KRS ಪಕ್ಷದ ವೀರ ಸೇನಾನಿಗಳೇ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಹಾಜನರೇ, ಇವತ್ತು ಬಾಗಲಕೋಟೆಯಲ್ಲಿ ಒಬ್ಬರು ಶಾಸಕರಿದ್ದಾರೆ. ಏನ್ ಹೆಸರು? ಮೇಟಿನೋ ಮೀಟಿನೋ? ಅದೇನೋ ಮೀಟಿದ್ರು ಅಂತೇಳಿ ಒಂದು 5-6 ವರ್ಷಗಳಿಂದ ಬಹಳ ಟ್ರೋಲ್ ಆಯ್ತು. ಅವ್ರ ಹಿಂದೆ ಇದ್ದವ್ರು ಯಾರು? ಚರಂತಿ ಮಠರು ಒಂದು ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಅಲ್ವೇನಪ್ಪ? ಅವ್ರದ್ದೊಂದು ಮೆಡಿಕಲ್ ಕಾಲೇಜ್ ಇದೆ.
ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆಯಾ? ಬಾಗಲಕೋಟೆ ಜಿಲ್ಲೆಯ ಜನತೆ, ಬಡ ಜನರು ಕ್ಯಾನ್ಸರ್ ಇಂದ ಹಿಡಿದು ಹೃದ್ರೋಗದಿಂದ ಹಿಡಿದು ಬೇರೆ ಬೇರೆ ತರಹದ ಸ್ಟ್ರೋಕ್, ಈ ತರಹದ ಕಾಯಿಲೆಗಳು ಬಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ಇದೆಯಾ? ಅದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ಆಗ್ತಿತ್ತಲ್ವಾ? ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿದ್ರೆ ಅದರ ಮೊದಲ ಸಂತ್ರಸ್ತ ಯಾರಾಗ್ತಿದ್ರು? ಯಾರು? ಚರಂತಿ ಮಟ್ಟು ಅಲ್ವಾ? ಯಾಕೆಂದ್ರೆ ಅವರು ಪಾಪ ಅವ್ರ ಮೆಡಿಕಲ್ ಕಾಲೇಜಿಗೆ, ಆ ಆಸ್ಪತ್ರೆಗೆ ಹೋಗುವಂತಹ ಜನರು ಕಡಿಮೆ ಆಗ್ತಾ ಇದ್ರು. ಹಾಗಾಗಿ ಬಾಗಲಕೋಟೆ ಜಿಲ್ಲೆ ಜನಕ್ಕೆ ನಾನು ಮೆಡಿಕಲ್ ಕಾಲೇಜ್ ತರಬೇಕು ಅನ್ನುವಂತ ಯಾವ್ದಾದ್ರು ದರ್ದು ಚರಂತಿ ಮಠಗಿತ್ತ? ಅವ್ರದೇ ಸರ್ಕಾರ 3-4 ವರ್ಷ ಇತ್ತಲ್ಲ, ಹೌದಲ್ವೇನ್ರಪ್ಪ? ಬಾಗಲಕೋಟೆ ಜಿಲ್ಲೆ ನೋಡಿ ಇದೀರಾ ಇಲ್ಲಿ ಅಲ್ವಾ? ಚರಂತಿ ಮಟ್ಟಿಗೆ ಯಾವ ಉಸಾಬ್ರಿ ಯಾಕೆ ಬೇಕು ಬಾಗಲಕೋಟೆಗೆ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಿಕ್ಕೆ? ಬಂದ್ರೆ ರೊಕ್ಕ ಕೊಟ್ಟು ನಮ್ಮ ಆಸ್ಪತ್ರೆಗೆ ಬರ್ತಾರೆ, ಇಲ್ಲಾಂದ್ರೆ ಹಾದಿ ಬೀದಿಲಿ ಸಾಯ್ತಾರೆ. ಎಲೆಕ್ಷನ್ ಟೈಮಲ್ಲಿ ಹಣ ಹಂಚಿದ್ರಾಯ್ತು, ಎಂಡ ಹಂಚಿದ್ರಾಯ್ತು, ಜಾತಿ ಕೋಮು ಮಾತನಾಡಿದ್ರಾಯ್ತು, ಅಷ್ಟೇ ತಾನೇ ಅವ್ರದ್ದು. ಇನ್ನು ಮೇಟಿ 2013ರಿಂದ 2018 ತನಕ ಮೀಟಿದ್ದೆ ಅಲ್ಲೊಬ್ಬ ಕಳ್ಳ ಇದೇ ತರಕ್ಕೆ ಮೀಟಿ ರಾಜೀನಾಮೆ ಕೊಟ್ಟ. ಎಲ್ಲಿ? ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಯಾವುದೋ ಹೆಣ್ಮಗಳು ಕೆಲಸ ಬೇಕು ಅಂತ ಬಂದ್ರೆ ನೇರವಾಗಿ ಮಂಚಕ್ಕೆ ಕರ್ಕೊಂಡ್ಬಿಟ್ಟ. ಇದೇ ತರಕ್ಕೆ ಮೇಟಿನೂ ಅಷ್ಟೇ, ಏನೋ ಒಬ್ಬ ನಮ್ಮ ಶಾಸಕರು ನಮ್ಗೆ ಒಳ್ಳೇದ್ ಮಾಡ್ತಾರಂತ ಹೆಣ್ಣು ಮಕ್ಕಳು ಅವ್ರ ಹತ್ರ ಏನೋ ಸಹಾಯ ಕೇಳ್ಕೊಂಡು ಹೋದ್ರೆ ನೇರವಾಗಿ ಮಂಚಕ್ಕೆ ಕರ್ಕೊಂಡು ಬ್ಲೂ ಫಿಲಂ ತೆಗಿತಾರೆ ಅಯೋಗ್ಯರು. ಆ ಮೇಟಿಗೆ ಏನೋ ಇರ್ತಾರೆ. ನಾನು ತುಂಬಾ ನಿಕೃಷ್ಟವಾಗಿ ಮಾತಾಡೋದಿಲ್ಲ ಕೆಲವೊಂದು ವಿಚಾರಗಳನ್ನ. ಸಾಧ್ಯವಾದಷ್ಟು ನಾವು ಗಂಡ ಹೆಂಡತಿ ಆದಂತವರು, ನಾವು ಸಂಬಂಧದಲ್ಲಿ ಅಂದ್ರೆ ಗಂಡ ಹೆಂಡತಿ ಆಗಿರೋ ತನಕ ಆ ಸಂಬಂಧಕ್ಕೆ ಗೌರವ ಕೊಡಬೇಕು ಅನ್ನೋದನ್ನ ಪ್ರತಿಪಾದಿಸೋಣ. ನಾನು ಅದನ್ನೇ ತಾನೇ ರಾಮ ಮಾಡಿದ್ದು. ಇವತ್ತು ರಾಮ ಮಂದಿರ ಕಟ್ಟಿದೀವಿ, ಆದ್ರೆ ರಾಮ ಮಂದಿರ ಕಟ್ಟೋದಿಕ್ಕೆ ಏನ್ ಎಗರೆಗರೆ ಓಡಾಡದಂತವರೆಲ್ಲ 1, 2, 3 ಏನೇನೋ ಎಷ್ಟೆಷ್ಟೋ ಸಂಬಂಧಗಳು. ಆದ್ರೆ ನಾವು ಸಂಬಂಧದಲ್ಲಿರೋ ತನಕ ಗೌರವಿಸಬೇಕು. ಗಂಡ ಹೆಂಡತಿ ಗಂಡನಿಗೆ ನಿಷ್ಠರಾಗಿರ್ಬೇಕು ಆ ಸಂಬಂಧ. ಅದು ಬಿಟ್ಟುವಾ ಸಂಬಂಧದಿಂದ ಹೊರಗೆ ಬಂದ್ವಾ, ವಿಚ್ಛೇದನ ಮಾಡ್ಕೊಂಡ್ವಾ, ಇನ್ನೊಂದಾಯ್ತಾ ನಮ್ಮಿಷ್ಟ, ಅದು ಅವರವರ ಇಷ್ಟ. ಆದ್ರೆ ಸಂಬಂಧದಲ್ಲಿರೋ ತನಕ ನಾವು ಗೌರವಿಸಬೇಕು. ಈ ಮನುಷ್ಯನಿಗೆ 70-75 ವರ್ಷ ಆಗಿರ್ಬೇಕು. 30-35 ವರ್ಷದ ಹೆಣ್ಮಗಳು ಬಂದ್ರೆ ಏನು ಹೆಣ್ಣು ಬಾಕ್ರು? ಇದನ್ನು ಮರ್ಯಾದೆ ಇದೆಯಾ ಇದಕ್ಕೆ? ಅವರ ಕುಟುಂಬದವರಾದ್ರೂ ಯೋಚನೆ ಮಾಡಬೇಕು. ಅಮೆರಿಕದಲ್ಲಿ ಹೀಗೆ ಆಲ್ಗೋರ್ ಅಂತ ಅದ ಪಾಪ ಅಮೆರಿಕದ ಪ್ರೆಸಿಡೆಂಟ್ ಆಗ್ಬೇಕಾಯ್ತು. ಒಳ್ಳೆ ಮನುಷ್ಯ, ತುಂಬಾ ಕೆಟ್ಟವನೇನೋ ಅಲ್ಲ. ಅವನ ಹೆಂಡತಿ ತುಂಬಾ ಚೆನ್ನಾಗಿದ್ರು, ಅನೋನ್ಯವಾಗಿದ್ರು. ಬಿಲ್ ಕ್ಲಿಂಟನ್ ಪ್ರೆಸಿಡೆಂಟ್ ಆಗಿದ್ದಾಗ ಆತ ವೈಸ್ ಪ್ರೆಸಿಡೆಂಟ್. ಬಿಲ್ ಕ್ಲಿಂಟನ್ ಯಾವುದೋ ಒಂದು ಕೆಟ್ಟದಾಗಿ ಇದೇ ತರ ಅನೈತಿಕವಾಗಿ ನಡ್ಕೊಂಡ್ ಬಿಟ್ಟ ಅಂದಾಗ ಹಿಲರಿ ಕ್ಲಿಂಟನ್ ಮೇಲೆ ಅಮೆರಿಕ ಜನ ಬಹಳ ದೊಡ್ಡ ಒತ್ತಡ ಹಾಕಿದ್ರು. ಆ ದರಿದ್ರದವನ್ನ ಬಿಟ್ಬಿಡು ನೀನು ಅಂತ ಮಹಿಳೆಯರೆಲ್ಲ ಕೇಳಿದ್ರು. ಏನೋ ಪಾಪ ಹಿಲರಿ ಕ್ಲಿಂಟನ್, ಬಿಲ್ ಕ್ಲಿಂಟನ್ ಈ ಸಲ ಸ್ವಲ್ಪ ತಪ್ಪು ಮಾಡಿದ್ದಾನೆ, ನಾನು ಅವನನ್ನ ಪ್ರೀತಿಸ್ತೀನಿ, ಅವನು ನನ್ನನ್ನು ಪ್ರೀತಿಸಿದ್ದಾನೆ, ಯಾವುದೋ ಒಂದು ದೌರ್ಬಲ್ಯದ ಕ್ಷಣ ಅಂತೇಳಿ ಈಗಲೂ ಜೊತೆಗಿದ್ದಾಳೆ. ಆದ್ರೆ ಆಲ್ಗೋರ್ ಬಿಲ್ ಕ್ಲಿಂಟನ್ ಜೊತೆಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದು, ಆತ ಪ್ರೆಸಿಡೆಂಟ್ ಆಗ್ಬೇಕಾಗಿತ್ತು. ಹೀಗೆ ಸ್ವಲ್ಪ ಸಣ್ಣ ಪುಟ್ಟ ಮೋಸ ಆಗಿ ಏನೋ ಆಗಲಿಲ್ಲ. ಆತನ ಹೆಂಡತಿ ತನ್ನ ಗಂಡ ಹೀಗೆ ಮಾಡಿದಾನಂತೇನೋ ಗೊತ್ತಾದಾಗ 70 ವರ್ಷ, ಒಂದು 5-6 ವರ್ಷದಿಂದ ಆತನ್ನ ಬಿಟ್ಟೇ ಬಿಟ್ಲು. 70-75 ವರ್ಷ ಆಕೆಗೂ, ಅವನಿಗೂ 75-75 ವರ್ಷ. ಆ ವಯಸ್ಸಲ್ಲಿರೋರು ಕೂಡ ಗಂಡ ಏನೋ ಹಲ್ಕಾ ಕೆಲಸ ಮಾಡ್ದ ಅಂದ್ರೆ ಅಲ್ಲಿ ಉಗಿದು ಹೊರಗಾಗ್ತಾರೆ. ನಮ್ಮಲ್ಲಿ ಮೆರೆಸ್ತಾರೆ. ಆಹಾ, ನಮ್ಮ ಅಪ್ಪನಿಗೆ 2-3 ಮೇಂಟೈನ್ ಮಾಡ್ತಾನೆ, ಮಜಾ ಮಾಡ್ತಾನೆ, ನಾನು ಮಾಡಬೇಕು. ಮಾನ ಮರ್ಯಾದೆ ಇದೆಯಾ ಈ ತರದ ಜನರಿಗೆ? ಇನ್ನು ಆ ತರ ಮೀಟು ಅಂತ ಮೇಟಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಜಿಲ್ಲೆಗೆ ಅನ್ನುವಂತ ಏನಾದ್ರು ಪರಿಜ್ಞಾನ ಇದೆಯಾ? ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಂದ್ರೆ ನಮ್ಮ ಬಾಗಲಕೋಟೆ ಕ್ಷೇತ್ರದ ಜನರಷ್ಟೇ ಅಲ್ಲದೆ ಬಾದಾಮಿ ವಿಚಾರ ಹೇಳ್ಬೇಕು. ಯಾರು ಹಿಂದೆ 5 ವರ್ಷ ಅಲ್ಲಿ MLA ಆಗಿದ್ದವರು? ಯಾರು? ಸಿದ್ದರಾಮಯ್ಯ. ಯಾಕಲ್ಲಿ MLA ಆಗೋದಕ್ಕೆ ಬಂದ್ರು? ಅಲ್ಲಿಂದ ಸೋಲ್ತೀನಂತ. ತುಂಬಾ ಸರಳ. ಅಲ್ಲಿ ವರುಣಾ ಕ್ಷೇತ್ರದಲ್ಲಿ 2013 ಅದಕ್ಕಿಂತ ಮುಂದಿನ ವಿಚಾರ. 2013ರಲ್ಲಿ ಇದೇ ಸಿದ್ದರಾಮಯ್ಯ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ರು. ಎಲ್ಲ ಗಮನಿಸಿದಿರಲ್ವಾ? ಇನ್ನು ನಾನು ಚುನಾವಣೆ ರಾಜಕೀಯದಲ್ಲಿ ಇರ್ತೀನಿ, ಆದ್ರೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು. 2018ರಲ್ಲಿ ತಾನು ಸುಲಭವಾಗಿ ಗೆಲ್ಲಬಹುದಾಗಿದ್ದ, ಮೊದಲಿಂದ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿದ್ದ ಕ್ಷೇತ್ರವನ್ನ ತನ್ನ ಮಗನಿಗೆ ಸೇಫ್ ಅಂತ ಬಿಟ್ಕೊಟ್ಟು ಪಕ್ಕದ ಹಳೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಜನ ಈ ಸಲ ನನಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಓಡ್ ಬಂದಿದ್ದೆ ಅಲ್ಲಿಗೆ
ಬಾದಾಮಿಗೆ. ಯಾಕೆ? ಜಾತಿ, ನಮ್ಮ ಜಾತಿ ಬಂದ ಜನ ಜಾಸ್ತಿ ಇದ್ದಾರೆ, ವೋಟ್ ಹಾಕ್ಬಿಡ್ತಾರೆ, ಇನ್ನೇನು ಇಲ್ಲ. ಬಾದಾಮಿಗೆ ವಿಶೇಷವಾದದ್ದು ಏನೂ ಮಾಡಿಲ್ಲ. ಅದಕ್ಕೆ ಮೊದಲು ನಂತರನು ಬಾದಾಮಿ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತರೋದಕ್ಕೆ ಏನಾದ್ರು ಕೆಲಸ ಮಾಡಿದ್ದಾರೆ. ಈಗ ಮೊನ್ನೆ ತಾನೇ 371,000 ಕೋಟಿ ರೂಪಾಯಿ ಬಡ್ಜೆಟ್ ಸಿದ್ದರಾಮಯ್ಯ ಮಂಡಿಸಿರೋದು. ಎಷ್ಟು? 3,71,000. ಆದ್ರೆ ಈ ಭಾಗದಲ್ಲಿ ಅದನ್ನ ಲಕ್ಷ ಅನ್ನೋದಕ್ಕಿಂತ ಜಾಸ್ತಿ ಏನಂತಾರೆ, 371,000 ಕೋಟಿ ರೂಪಾಯಿಗಳ ಬಜೆಟ್. ಆ ಬಜೆಟ್ ಅಲ್ಲಿ ತಮ್ಮ ಮಾನ ಮರ್ಯಾದೆ ರಾಜಕೀಯ ಭವಿಷ್ಯವನ್ನ ಉಳಿಸಿದಂತ ಬಾದಾಮಿಗೆ ಏನಾದ್ರು ಮಾಡಿದ್ದಾರೆ ಸಿದ್ದರಾಮಯ್ಯ? ಮಾಡೋದೇನ್ರಣ್ಣ? ಮಾಡಿಲ್ಲ, ಮಾಡೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಲಂಚ. ನಿನ್ನೆ ತಾನೇ ಉಡುಪಿಲಿದ್ವಿ, ಮೊನ್ನೆ ಉಡುಪಿಲಿ ಈಗ ಸರ್ಕಾರಿ ಆಸ್ಪತ್ರೆನ ಅವನ BR ಶೆಟ್ಟಿ ಅನ್ನೋನಿಗೆ ಒಂದ್ ರೀತಿಯಲ್ಲಿ PPP ಮಾಡೆಲಲ್ಲಿ ಕೊಟ್ಬಿಟ್ರು ಸಿದ್ದರಾಮಯ್ಯ. ತಗೊಂಡಿದ್ದೇನಕ್ಕೆ ಏನನ್ನ ಅದಕ್ಕೆ ವಾಚ್ 70 ಲಕ್ಷ 1 ಕೋಟಿ ರೂಪಾಯಿ ವಾಚ್. ಉಡುಪಿಲೆಲ್ಲ ಮಾತಾಡ್ತಾರೆ. ಆ ಸಿದ್ದರಾಮಯ್ಯನವರು ಒಂದು ವಾಚ್ ಹಗರಣ ಆಗಿತ್ತಲ್ಲ, ಕುಮಾರಸ್ವಾಮಿ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಕುಮಾರಸ್ವಾಮಿ ಗೊತ್ತು, ಕಳ್ಳನಿಗೆ ಕಳ್ಳನಾಟ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಕುಮಾರಸ್ವಾಮಿ ಹೇಳ್ತಾ ಬರ್ತಾರೆ ಪಾಪ ಅವಾಗ. ಇವತ್ತು ನಮ್ಮ ರಾಜ್ಯಕ್ಕೆ ಈ ತರಕ್ಕೆ JDS ಅನ್ನೋದೇ, ಕಾಂಗ್ರೆಸ್ ಒಂದೇ, ಬಿಜೆಪಿ ಅನ್ನೋದೇ ರಾಜ್ಯದ ಜನರಿಗೆ ಮೋಸ ಮಾಡಿಕೊಂಡು ಬರ್ತಾ ಇರುವಂತಹ ಭ್ರಷ್ಟ, ದುಷ್ಟ, ನೀಚ, ಜನದ್ರೋಹಿ ರಾಜಕಾರಣಿಗಳಿರುವಂತಹ ಪಕ್ಷಗಳು ಯಾವುವು? JCB ಪಕ್ಷಗಳು. ಯಾವುದು? JCB ಪಕ್ಷಗಳು. ಜೆ ಅಂದ್ರೆ JDS, ಸಿ ಅಂದ್ರೆ ಕಾಂಗ್ರೆಸ್, ಬಿ ಅಂದ್ರೆ BJP. JCB. ಎಲ್ಲೂ ಕಾಣಿಸ್ತಾ ಇಲ್ಲ JCB. ನೆಲ ಬಗೀತಲ್ಲ, ಆ ತರಕ್ಕೆ ಅವರು ಜನರ ಜೀವನವನ್ನ ಬಗೀತಿರುವಂತವ್ರು. ಈ 3 ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಆವಾಗ ಅನುಕೂಲ ಸಿಂಧು ಮೊದಲೇ ಅವಕಾಶವಾದಿ ರಾಜಕಾರಣ. ಯಾರು? ಸಮಯ ಸಾಧಕ ರಾಜಕಾರಣ. ಯಾರ್ದು? ಜನತಾದಳದವ್ರದ್ದು. ಹಾಗಾಗಿ ಇಲ್ಲಿ ಅನುಕೂಲ ಆದ್ರೆ ಪ್ರಾದೇಶಿಕ ಪಕ್ಷ ಅಂತಾರೆ, ಅನಾನುಕೂಲ ಆಯ್ತು ಅಂದ್ರೆ ನಮ್ದು ರಾಷ್ಟ್ರೀಯ ಪಕ್ಷ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು? ದೇವೇಗೌಡರು ಅಂತಾರೆ. ಇಲ್ಲಾಂದ್ರೆ ಪ್ರಾದೇಶಿಕ ಅಂತಾರೆ. ಅವ್ರದ್ದು ರಾಷ್ಟ್ರೀಯ ಪಕ್ಷ ಅಂತ ಅನುಕೂಲ ಬಂದಾಗೆಲ್ಲ ಹೇಳ್ತಾರೆ. ಈ 3 ಪರಮ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಇವರು ಇವತ್ತು ಜನರ ಜೀವನವನ್ನ ಹಾಳು ಮಾಡಿದ್ದಾರೆ, ಸಾಮಾಜಿಕ ನ್ಯಾಯವನ್ನ ನಿರಾಕರಿಸಿದ್ದಾರೆ, ಜನರ ನೆಮ್ಮದಿಯನ್ನ ಕೆಡಿಸಿದ್ದಾರೆ, ಜನ ಬಿಸಿಲಲ್ಲಿ ಬಿಕಾರಿಗಳ ತರ ಓಡಾಡುವ ಹಾಗೆ ಮಾಡಿದ್ದಾರೆ. ಆದ್ರೆ ಅವರು ಮಾತ್ರ ಒಬ್ಬೊಬ್ಬನು 100 ಕೋಟಿ, 200 ಕೋಟಿ, 1000 ಕೋಟಿ, 5,000 ಕೋಟಿ, 10,000 ಕೋಟಿ, 50,000 ಕೋಟಿ ಬೆಲೆ ಬಾಳುವಂತಹ ಆಸ್ತಿವಂತರಾಗಿದ್ದಾರೆ. ಇವತ್ತು ನಮ್ಮ ರಾಜ್ಯದ ಆಗ್ಲೇ ಹೇಳಿದಾಗೆ ಬಜೆಟ್ 371,000 ಕೋಟಿ, ವರ್ಷದಲ್ಲಿರುವಂತದ್ದು 365 ದಿನಗಳು. ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಹೆಸರಿನಲ್ಲಿ ಪ್ರತಿ ದಿವಸ 1,000 ಶನಿವಾರ, ಭಾನುವಾರ, ಹಬ್ಬ, ಹರಿದಿನ ಅಂದಿರ ಪ್ರತಿ ದಿವಸ 1,000 ರೂಪಾಯಿ ಚೆಕ್ ಕೊಡ್ತಾ ಇದೆ ರಾಜ್ಯದ ಜನರ ಒಳಿತಿಗಾಗಿ. ಇರೋದು 224 ಕ್ಷೇತ್ರಗಳು, 371,000. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ 1,600, 1,800 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ನೋಡಿದಿರಣ್ಣ ನೀವು ದುಡ್ಡನ್ನ? ನಾನು ನೋಡಿದ್ದೀನಿ. ನಿಮ್ಮ MLA ಮನೆ ನೋಡಿ, ನಿಮ್ಮ ಮಾಜಿ MLA, ನಿಮ್ಮ MLA, ಮಿನಿಸ್ಟರ್ಗಳು, ಸಿದ್ದರಾಮಯ್ಯಂದು, ಯಡಿಯೂರಪ್ಪಂದು, ಕುಮಾರಸ್ವಾಮಿದು ಬಂಗ್ಲೆಗಳು, ಆಸ್ತಿಗಳು ನೋಡಿ. ಅಲ್ಲಿದೆ ನಮ್ಮ ತೆರಿಗೆ ಹಣ, ನಮ್ಮ ಸಂಪತ್ತಿನ ಹಣ. ನಮ್ಮ ರಾಜ್ಯ ಬಡ ರಾಜ್ಯವಲ್ಲ, ನಮ್ಮ ದೇಶ ಬಡ ದೇಶವಲ್ಲ. ಕಳೆದ ವರ್ಷ ಸುಮಾರು 1 ಕೋಟಿ ಜನ, 92,000 ಫೋನ್ಗಳು ಅಂತ ಹೇಳ್ತಾರೆ, ಇರ್ಲಿ, ಸುಮಾರು 92 ಲಕ್ಷ, ಸುಮಾರು 1 ಕೋಟಿ ಜನ ನಮ್ಮ ದೇಶದಲ್ಲಿ ಐಫೋನ್ ತಗೊಂಡಿದ್ದಾರೆ. ತೋರ್ಸಪ್ಪ ರೋಗು ಐಫೋನ್. ಫೋನ್ಗಳಲ್ಲಿ ಅತ್ಯಂತ ಕಾಸ್ಟ್ಲಿ ಆದಂತಹ ಫೋನ್ ಇದು. ನಮ್ಮಲ್ಲಿ ಒಬ್ರು ಶ್ರೀಮಂತರಿದ್ದಾರೆ, ನಮ್ದೇನು ಬಡವರ ಪಕ್ಷ ಏನೂ ಅಲ್ಲ. ಒಂದೊಂದು ಫೋನ್ 70,000, ಲಕ್ಷ, 1.5 ಲಕ್ಷ ಒಂದು ಫೋನು. ಇಂಥ ಫೋನ್ಗಳನ್ನ ಸುಮಾರು 1 ಕೋಟಿ ಜನ ನಮ್ಮ ದೇಶದಲ್ಲಿ ಕೊಂಡುಕೊಂಡಿದ್ದಾರೆ. ಸುಮಾರು $8.2 ಬಿಲಿಯನ್, 8.9 ಎಷ್ಟು, $8.7 ಬಿಲಿಯನ್, $8.7 ಬಿಲಿಯನ್ ಮೌಲ್ಯದ ಐಫೋನ್ಗಳನ್ನ, ಕೇವಲ ಐಫೋನ್ಗಳನ್ನ ನಮ್ಮ ದೇಶದ ಜನ ಕೊಂಡುಕೊಂಡಿದ್ದಾರೆ. ನಾವೆಲ್ಲ ಇಟ್ಕೊಂಡಿರೋದು 15,000, 20,000, 25,000 ಅವೆಲ್ಲ 1 ಲಕ್ಷದ ಫೋನ್ಗಳು. ದೊಡ್ಡ ಮನುಷ್ಯರು ಉಪಯೋಗಿಸುವಂತದ್ದು. ಅಂತ ದೊಡ್ಡ ಮನುಷ್ಯರೇ 1 ವರ್ಷದಲ್ಲೇ 1 ಕೋಟಿ ಜನ ಕೊಂಡುಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. 8.7 ಬಿಲಿಯನ್, ಸುಮಾರು 84 ರೂಪಾಯಿ ಇವತ್ತೊಂದು ಡಾಲರ್ಗೆ. ಎಷ್ಟಾಯ್ತು? 75,000 ಕೋಟಿ ರೂಪಾಯಿಗಳನ್ನ ಈ ದೇಶದ ಜನ ಐಫೋನ್ ಕೊಂಡ್ಕೊಳ್ಳೋದಿಕ್ಕೆ ಆಪಲ್ನವರು ಕೊಟ್ಟಿದ್ದಾರೆ. ಆಪಲ್ ಯಾವ ದೇಶದ್ದು? ಯಾವ ದೇಶದಣ್ಣ? ಅಮೆರಿಕದ ದೇಶದ ಆಪಲ್ಗೆ
70,000 ಕೋಟಿ ನಮ್ಮ ಬಜೆಟ್ ನ 1/4 ಭಾಗ ಅಷ್ಟು ದುಡ್ಡು 4 ಕೊಟ್ಟಿದ್ದಾರೆ. ಈಗ ನಮ್ಮ ದೇಶ ಬಡದೇಶವೋ ಶ್ರೀಮಂತ ದೇಶವೋ? ಶ್ರೀಮಂತ ದೇಶ. ಆದ್ರೆ ಜನ ಆಳ್ ನೋಡಿದ್ರೆ ಅಲಂಕಾರ, ಬಾಲ್ ನೋಡಿದ್ರೆ ಬಾಯ್ ಬರ್ಕೊಂಡಾಗ ಇಲ್ಲಿ ಹೊಯ್ಕೊಳ್ತಾರಲ್ಲ. ಯಾವಾಗ ಹೋಳಿಗೆ ಯಾರ್ಯಾರು ಹೊಯ್ಕೊಳ್ಳಲ್ವ ಅವ್ರ ಬಾಯ ನಾವಿದೆ 2 ವರ್ಷ ಆಯ್ತು, 2 ಬೇಸಿಗೆನಲ್ಲಿ ಕಳೆದಿದ್ದೀನಿ. ಹೋಳಿಲಿ ಹೊಯ್ಕೊಳ್ತಾರಲ್ಲ ಲಬ 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 ಅಂತ. ಹಾಗೆ ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡಂಗೆ ಅಂತ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಗಾದೆ. ಆ ತರದ ಪರಿಸ್ಥಿತಿ ಇದೆ. ಯಾರು ಇಂತಹ ಪರಿಸ್ಥಿತಿಗೆ ಕಾರಣರಾದವರು? ಜೆಸಿಬಿ ಪಕ್ಷಗಳು ಮತ್ತು ಅವರ ರಾಜಕಾರಣಿಗಳು. ಇಂತಹ ಜನದ್ರೋಹಿಗಳನ್ನ, ಭ್ರಷ್ಟರನ್ನ, ಅನೈತಿಕ ನಡವಳಿಕೆ ಮಾಡುವಂತವರನ್ನ, ವ್ಯಭಿಚಾರಿಗಳನ್ನ, ಲಂಪಟರನ್ನ ನಾವು ವಿರೋಧಿಸಬೇಕು, ತಿರಸ್ಕರಿಸಬೇಕು ಅಥವಾ ಪುರಸ್ಕರಿಸಬೇಕು? ಅಣ್ಣ, ನೀವು ಟಿ ಶರ್ಟ್ ಹಾಕದೇ ಇರೋರು ಒಂದಷ್ಟು ಜನ ಕೂತಿದ್ದೀರಾ, ನಿಮ್ದು ಒಂದು ಸಮಸ್ಯೆ ಇದೆ, ಮಾತಾಡ್ತೀನಿ. ನಿಮ್ಗೇನ್ ಅನ್ಸುತ್ತೆ? ತಿರಸ್ಕರಿಸಬೇಕೋ ತಲೆ ಮೇಲೆ ಇಟ್ಕೊಂಡು ಮೆರೆಸಬೇಕು ಅಂತವ್ರನ್ನ? ತಿರಸ್ಕರಿಸಬೇಕಲ್ವಾ? ಅದರಲ್ಲಿ ನಿಮ್ಮ ಹಿತ, ನಿಮ್ಮ ಕುಟುಂಬದ ಹಿತ, ನಿಮ್ಮ ಸಮುದಾಯದ ಹಿತ, ಈ ರಾಜ್ಯದ ಹಿತ, ಈ ದೇಶದ ಹಿತ, ಇಡೀ ವಿಶ್ವದ ಈ ಹಿತ ಅದರಲ್ಲಿ ಇದೆಯೋ ಇಲ್ವೋ? ಇದೆ ಅಲ್ವಾ? ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಇರಬೇಕು. ಭ್ರಷ್ಟಾಚಾರ ತೊಲಗಬೇಕು. ನಾಡು ಸುಭಿಕ್ಷವಾಗಿರಬೇಕು. ಜನ ನೆಮ್ಮದಿ, ಗೌರವ, ಘನತೆಯಿಂದ ಬದುಕಬೇಕು ಅಂತ ಯಾವೆಲ್ಲ ಜನ, ಯಾವೆಲ್ಲ ವಿದ್ಯಾವಂತರು, ಯಾವೆಲ್ಲ ಪ್ರಜ್ಞಾವಂತರು ಆಸೆ ಪಡ್ತಾರೋ, ನಮ್ಮ ರಾಜ್ಯದ ಅಂತಹ ಪ್ರಜ್ಞಾವಂತರ, ವಿದ್ಯಾವಂತರ ಏಕೈಕ ಸಹಜ ಸ್ವಾಭಾವಿಕ ಆಯ್ಕೆ ಯಾವ್ದಾಗಬೇಕು? ಕೆಆರ್ಎಸ್ ಪಕ್ಷ ಆಗ್ಬೇಕು. ನಮ್ದು 4.5 ವರ್ಷ ಆಯ್ತು ಪಕ್ಷ ಸ್ಥಾಪನೆಯಾಗಿ. 4.5 ವರ್ಷದಿಂದ ನಿರಂತರವಾಗಿ ಲಂಚ ಮುಕ್ತ ಕರ್ನಾಟಕ ಅಭಿಯಾನದ ಹೆಸರಿನಲ್ಲಿ ತಾಲೂಕು ಕಚೇರಿಯಲ್ಲಿ, ನಾಡ ಕಚೇರಿಯಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಡಿಸಿ ಕಚೇರಿಗಳಲ್ಲಿ, ರೇಷನ್ ಅಂಗಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಭಿಯಾನಗಳನ್ನ ಮಾಡ್ತಾ ಈ ಭ್ರಷ್ಟ ರಾಜಕಾರಣಿಗಳ, ಗುತ್ತಿಗೆದಾರರ, ಭ್ರಷ್ಟ ಅಧಿಕಾರಿಗಳ ಲೋಪಗಳನ್ನ, ಭ್ರಷ್ಟಾಚಾರವನ್ನ, ಅನೈತಿಕ ನಡವಳಿಕೆಯನ್ನ, ದೇಶದ್ರೋಹವನ್ನ ಬಯಲಿಗೆಳಿತಾ ಕೋಟ್ಯಾಂತರ ಜನ ನಮ್ಮ ವಿಡಿಯೋಗಳನ್ನು ನೋಡಿದ್ದಾರೆ. ಅಷ್ಟೆಲ್ಲ ಜನರಲ್ಲೂ ಒಂದು ಚೈತನ್ಯ, ಸ್ಫೂರ್ತಿಯನ್ನ ಮೂಡಿಸ್ತಾ ಇವತ್ತು ರಾಜ್ಯಕ್ಕೆ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ದೇಶದ ಏಕೈಕ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಪಕ್ಷ ನಮ್ಮ ರಾಜ್ಯದ, ದೇಶದ ಬೇಡ, ನಮ್ಮ ರಾಜ್ಯದ ಏಕೈಕ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಜನ ಬೆಂಬಲಿಸಬೇಕು ಅಥವಾ ತಿರಸ್ಕರಿಸಬೇಕು? ಬೆಂಬಲಿಸಬೇಕು. ಇದನ್ನ ನಾವು ಹೇಳೋದಕ್ಕೆ ಅಂತಲೇ ರಾಜ್ಯದ 31 ಜಿಲ್ಲೆಗಳಲ್ಲಿ 3,000ಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳ 13 ದಿನಗಳ ಈ ಬೈಕ್ ಜಾಥವನ್ನು ಹಮ್ಮಿಕೊಂಡು ಸೋಮವಾರ ಬಿಟ್ಟವರು ಇವತ್ತು 15ನೇ ಜಿಲ್ಲೆ ಯಾವುದು? ಬಾಗಲಕೋಟೆ. 15ನೇ ಜಿಲ್ಲೆ ಬಾಗಲಕೋಟೆಗೆ ಬಂದಿದ್ದೇವೆ. ದಾರಿ ಉದ್ದಕ್ಕೂ ಜನ ಬರ್ತಾರೆ. ಈಗ ತಾನೆ ಬಾಗಲಕೋಟೆ ನಾವು ಯಾವ್ದಾದ್ರು ವಿದ್ಯಾಗಿರಿ ದಾಟ್ತಾ ಮುಂದೆ ಬರುವಾಗ ಒಬ್ಬ ಒಳ್ಳೆ ಸ್ಮಾರ್ಟ್ ಆಗಿರೋ 2 ಹೀರೋಗಳು ಬಂದು ಇದಾರ, ಇಲ್ಲೇ ಅಲ್ಲಿ ಇದ್ದಂಗಿಲ್ಲ, ಹೀರೋಗಳು ಬಂದು ಗಾಡಿನ ಅಡ್ಡ ಹಾಕಿದ್ರು. ಏನಪ್ಪ ನಮ್ ಗಾಡಿನ ಅಡ್ಡ ಹಾಕ್ತಾರೆ ಅಂತ ನಾನು ಒಂದ್ ಸ್ವಲ್ಪ, ಯಾರೋ ಇರ್ತಾರೆ, ಏನೋ ತರಲೆ ಮಾಡ್ತಾರೆ ಕೆಲವೊಂದ್ಸಲ, ನಮಗೂ ಪೊಲೀಸರಿಗೂ ಸ್ವಲ್ಪ ಲವಿ ಡವಿ ಆಗಿರುತ್ತೆ ಅಥವಾ ಏನೋ ಅಂದ್ಕೊಂಡೆ. ಪೊಲೀಸರು ಯಾರು ಕಾಣಿಸ್ಲಿಲ್ಲ. ಬಂದ ತಕ್ಷಣ ನಮಸ್ಕಾರ ಅಂದ್ವಿ ಎಲ್ರಿಗೂ ಸಹಜವಾಗಿ. ತಕ್ಷಣ ನಮಸ್ಕಾರ ಅಂದ ತಕ್ಷಣ, ಯಾಕಂದ್ರೆ ನನಗೂ ಸ್ವಲ್ಪ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ಗಾಡಿ ಓಡಿಸಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ನಾನು ಗಾಡಿ 2 ವೀಲರ್ ಅಲ್ಲೇ ಬೈಕಲ್ಲೇ ಇರ್ತಾ ಇದ್ದೆ. ನಮ್ದು ಆ ವಾಹನದಲ್ಲಿ ಕೂತಿದ್ದೆ. ನಾನು ಇಳಿಸಿ ಸ್ಕ್ಯಾನರ್ ತೋರಿಸ್ರಿ ಅಂದ. ಏನ್ ತೋರಿಸಿ? ಏನು ಮಾತಾಡಿಲ್ಲ. ಸ್ಕ್ಯಾನರ್ ಪ್ಲೀಸ್ ಏನಂದ? ಸ್ಕ್ಯಾನರ್. ಏನ್ ಸ್ಕ್ಯಾನರು? ನಮ್ಮ ಪಕ್ಷದ ಒಂದು ಅಕೌಂಟ್ ಇದೆ, ಅಕೌಂಟ್ ನಂಬರ್ ಇದೆ, UPI ಮಾಡೋರಿಗೆ, ಫೋನ್ ಪೇ, ಪೇಟಿಎಂ ಮಾಡೋರು, ಅದಕ್ಕೆ ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರದ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಬರುತ್ತೆ, ಡೊನೇಷನ್ ಕೊಡಬಹುದು. ಬೇರೆ ಯಾವ್ದಾದ್ರೂ ಪಕ್ಷಕ್ಕೆ ನಮ್ಮ ರಾಜ್ಯದ ಜನ ಈ ತರಕ್ಕೆ ಅವರೇ ಹೋಗಿ ಸ್ಕ್ಯಾನರ್ ಪ್ಲೀಸ್, ಎಲ್ಲಿ ನಿಮ್ ಡಬ್ಬ ತೋರಿಸಿ ಅಂತೇಳಿ ದೇಣಿಗೆ ಕೊಡ್ತಾರಾ? ಇಲ್ಲ ಸರ್. ಇವತ್ತು ಆ ಜನ ದೇಣಿಗೆ ಕೊಡಬೇಕು ಅಂದ್ರೆ ಎಷ್ಟು ಜನರ ಶ್ರಮ, ತ್ಯಾಗ ಇದೆ ಅಲ್ವಾ? ನಾವು ಒಬ್ಬೊಬ್ರು ಇಲ್ಲಿ ಕೂತಿರೋರು 2 ಕೇಸು, 3 ಕೇಸು, 5 ಕೇಸು, 7 ಕೇಸು, 8 ಕೇಸು ಸುಳ್ಳು ಕೇಸುಗಳನ್ನ ಹಾಕಿಸಿಕೊಂಡು ಧೈರ್ಯವಾಗಿ ರಾಜ್ಯಾದ್ಯಂತ ಓಡಾಡ್ತಾ ಇದ್ದೀವಿ. ಈ ಸಿದ್ದರಾಮಯ್ಯ ವರ್ಷದಿಂದನೋ 1.5 ವರ್ಷದಿಂದಲೋ ಅಲ್ಲೆಲ್ಲ 144 ಸೆಕ್ಷನ್ ಹಾಕ್ಬಿಟ್ರು. ಎಲ್ಲಿ? ಮಡಿಕೇರಿಲಿ. ಅಲ್ಲೆಲ್ಲ ಮಡಿಕೇರಿಗೆ ಹೋಗಿದ್ದಾಗ ಕೊಡಗಲ್ಲಿ ಮೊಟ್ಟೆ ಎಸೆದ್ರು ಅಂತೇಳಿ ಗಾಡಿ ಮೇಲೆ ನಾನು ಬರ್ತೀನಿ, ಯಾರು ತುಳಿಯೋರಿಗೆ ನಿನ್ನ ಭುಜಬಲ ಪರಾಕ್ರಮ, ನಾನು ಕೊಡಗಿಗೆ ಮಡಿಕೇರಿಗೆ ಬರ್ತೀನಿ ಅಂದ್ರು.
ಮಡಿಕೇರಿಗಿಂತ ದಿವಸ ಬರ್ತೀನಿ ಅಂದ್ರು. ಬಿಜೆಪಿ ಗವರ್ಮೆಂಟ್ ಅವರು 144 ಸೆಕ್ಷನ್ ಹಾಕ್ಬಿಟ್ರು. ಏನ್ ಸಿದ್ದರಾಮಯ್ಯ ಸಂವಿಧಾನ ಪಂಡಿತ, ಪ್ರಕಾಂಡ ಪಂಡಿತ, ಕನ್ನಡ ಭಾಷಾ ಕೋವಿದ. ಅದೇನಾಯ್ತು, ಆಮೇಲೆ ಚುಸ್ ಪಟಾಕಿ ಹಾಕ್ಬಿಡ್ತು, ಹೋಗ್ಲೇ ಇಲ್ಲ ಕೊಡಕ್ಕೆ. ಮೊನ್ನೆ ಹೋದ್ರು ಗೆದ್ದ ಮೇಲೆ ಪಾಪ. ಆದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು. ಪಾಂಡವಪುರ ತಾಲೂಕಿನ ಅಧಿಕಾರಿಗಳು. ನಾವು ಪಾಂಡವಪುರ ಚಲೋ ಅಂತ ಕೊಟ್ವಿ, ಕರೆ ಕೊಟ್ವಿ. ಆವಾಗ ಬಹುತೇಕ ಕೋವಿಡ್ ಮುಗಿದೋಗಿತ್ತು. ಆವತ್ತಿನ ಪುಕ್ಕಲು ಬಿಜೆಪಿ ಸರ್ಕಾರ ಮತ್ತು ಆವತ್ತಿನ ಪುಕ್ಕಲು ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾಡಳಿತ, ನಾವು ಹೋಗ್ತೀವಿ ಇಂಥ ದಿವಸ ನಾವು ಪಾಂಡವಪುರ ಚಲೋ ಮಾಡ್ತೀವಿ, ನಾಳೆ ಮಾಡ್ತಿದೀವಿ ಅಂದ್ರೆ ಇವತ್ತು ರಾತ್ರಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಕೋವಿಡ್ ಕಾರಣದಿಂದಾಗಿ ಮಂಡ್ಯ ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ನಿಷೇಧಾಜ್ಞೆ ಹೇರಲಾಗಿದೆ. ನಾವು ಹೆದರ್ದುವಾ? ಇಲ್ಲ. ಕೆಆರ್ಎಸ್ ಪಕ್ಷದ ವೀರ ಸೇನಾನಿಗಳು ಹೆದರ್ದುವಾ? ಇಲ್ಲ. ಇಲ್ಲಿಂದ ನೀವು ಬಾಗಲಕೋಟೆಯಿಂದ ಬಿಜಾಪುರದಿಂದ ಬಂದಿರಲಿಲ್ವೇನಪ್ಪ? ನಮ್ಮ ಪಾಪ ಬಂದ, ನಮ್ಮ ಶಿವಾನಂದ್ ಎಡಹಳ್ಳಿ ಬಂದ ತಕ್ಷಣ ಶಿವಾನಂದ್ ಎಡಹಳ್ಳಿನ ಪೊಲೀಸ್ ಎತ್ತಾಕೊಂಡ್ಬಿಟ್ರು. ರೈಲ್ವೆ ಇಲ್ಲ, ಇವ್ರು ಇದ್ರಲ್ಲಿ ಬಂದಿದ್ರು, ಬಸ್ಸಲ್ಲಿ ಬಂದಿದ್ರು. ರೈಲ್ವೆ ಸ್ಟೇಷನ್ ಅಲ್ಲಿ ಎತ್ತ ಹಾಕೊಂಡ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಎತ್ತ ಹಾಕೊಂಡ್ರು. ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ಇನ್ಯಾವುದೋ ಬಸಪ್ಪನ ಇನ್ಯಾರ್ದೋ ಗಲಗಂಟೆಗೆ ಎದುರಿದ್ರು. ಕೆಆರ್ಎಸ್ ಪಕ್ಷದವರು ಎದುರ್ಲಿಲ್ಲ. ಯಾಕೆ? ಈ ರಾಜ್ಯದ ಜನರ ಹಿತ ಕಾಪಾಡಬೇಕಾಗಿದೆ. ಈ ರಾಜ್ಯದಲ್ಲಿ ನ್ಯಾಯ, ನೀತಿ, ಧರ್ಮವನ್ನ ಉಳಿಸಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ಪೂರ್ವಿಕರು ತ್ಯಾಗ ಬಲಿದಾನಗಳನ್ನ ಮಾಡಿದ ಕಾರಣಕ್ಕಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದ ಕಾರಣಕ್ಕಾಗಿ ಸಂವಿಧಾನ ಬಂತು. ಸಂವಿಧಾನವನ್ನ ಒಪ್ಪಿಕೊಂಡ ಕಾರಣಕ್ಕಾಗಿ ನಮಗೆ ಪ್ರಜಾಪ್ರಭುತ್ವ ಇದೆ. ಬಹಳ ಮಹೋನ್ನತವಾದಂತಹ ಆದರ್ಶ, ಮಹೋನ್ನತವಾದಂತಹ ಆಡಳಿತ ವ್ಯವಸ್ಥೆ ಇದು. ಹಾಗಾಗಿ ಅದನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ನಾವೂ ಸಹ ಒಂದಷ್ಟು ತ್ಯಾಗ ಬಲಿದಾನಗಳಿಗೆ ಮುಂದಾಗಬೇಕು ಅಂತೇಳಿ ಮಾಡ್ತಾ ಇರುವಂತ ವೀರ ಪರಂಪರೆಯ ವೀರ ಸೈನಿಕರ ಪಕ್ಷ ಯಾವುದು? ಕೆಆರ್ಎಸ್ ಪಕ್ಷ. ಅವರಿಗೆ ಇವರಿಗೆ ಬರೀ ಅಧಿಕಾರಕ್ಕೆ, ರಾಜಕಾರಣಕ್ಕೆ, ದುಡ್ಡು ಹೊಡೆಯೋದಿಕ್ಕೆ, ಕೊಳ್ಳೆ ಹೊಡೆಯೋದಿಕ್ಕೆ ಕಟ್ಕೊಂಡಿರುವಂತಹ ಪುಂಡರ ಪಕ್ಷ ಅಲ್ಲ ಕೆಆರ್ಎಸ್ ಪಕ್ಷ. ಇದು ನಿಜವಾದ ದೇಶ ಪ್ರೇಮಿಗಳ, ನಾಡ ಪ್ರೇಮಿಗಳ ಪಕ್ಷ. ಹಾಗಾಗಿನೇ ನಾನು ಇದನ್ನ ಕೇಳ್ತಾ ಇರುವಂತ, ನೋಡ್ತಾ ಇರುವಂತ ಬಂದಿರೋರೆಲ್ಲ ಕೇಳ್ತೀನಿ, ನಾಯಕರಾಗಿ ಸಮಾಜಕ್ಕೆ ಮುಖಂಡತ್ವ ವಹಿಸ್ಕೊಳ್ಳಿ. ಇಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿ 900 ವರ್ಷಗಳ ಹಿಂದೆ ಒಬ್ಬ ಪುಣ್ಯಾತ್ಮ, ಮಹಾತ್ಮ, ಕನ್ನಡ ನಾಡಿನ ಕನ್ನಡಿಗರ ಕುಲನಾಯಕ ಒಬ್ಬ ಹುಟ್ಟದ. ಯಾರಪ್ಪ? ಬಸವಣ್ಣ. ಯಾರು? ನಮ್ಮ ಬಸವಣ್ಣ. 900 ವರ್ಷಗಳ ಹಿಂದೆ ಇಲ್ಲಿ ಹುಟ್ಟಿ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಅಂತ ಹೇಳ್ದ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಕಳಬೇಡ, ಕೊಲಬೇಡ, ಊಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳದ. ಈ ತರಕ್ಕೆ ಜನ ದೇಣಿಗೆ ಕೊಟ್ಟರು ಬಸವಣ್ಣನಿಗೆ. ಅದಕ್ಕೇನೆ ಕಲ್ಯಾಣದಲ್ಲಿ, ಬಸವ ಕಲ್ಯಾಣ ಅಂತ ಏನ್ ಹೇಳ್ತೀವಿ ಇವತ್ತು, ಅದು ಕಲ್ಯಾಣದಲ್ಲಿ ಮಹಾದಾಸೋಹ, ಮಹಾಮನೆ ನಡೆಸ್ದ ಬಸವಣ್ಣ. ಆತನ ಜೊತೆಗೆ ಸಾವಿರಾರು ಶರಣರು ಸಮಾಜದ ಏಳಿಗೆಗೆ ಕೆಲಸ ಮಾಡಿದ್ರು. ಅಂತಹ ಪುಣ್ಯ ಭೂಮಿ ಕನ್ನಡ ನಿಮ್ದು. 4 ನದಿಗಳು ಹರಿಯುವಂತಹ, 3 ನದಿಗಳು ಹರಿಯುವಂತಹ ಪುಣ್ಯ ಭೂಮಿ. ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿ, 3 ನದಿಗಳು ಹರಿಯುವಂತಹ ಪುಣ್ಯ ಭೂಮಿ. ಧೈರ್ಯವಾಗಿ ಮುಂದೆ ಬನ್ನಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ವೀರ ಪರಂಪರೆ ನಿಮ್ಮ ಅವಿಭಜಿತ ಬಿಜಾಪುರ ಜಿಲ್ಲೆಗಿದೆ. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಏನು ಮಂಕು ಕವಿದಿದೆ? ಅನ್ಯಾಯವನ್ನ ಪ್ರಶ್ನಿಸೋದಿಕ್ಕೆ ಯಾವ ಪುಕ್ಕಲುತನ ನಿಮ್ಮನ್ನು ಆವರಿಸಿಕೊಂಡಿದೆ? ಎಲ್ಲಿ ಹೋಯಿತು ನಿಮ್ಮ ಪೂರ್ವಿಕರ ಆ ಪ್ರಜ್ಞೆ? ಎಲ್ಲಿ ಹೋಯಿತು ನಿಮ್ಮ ಆ ಸ್ವಾಭಿಮಾನ? ಬನ್ನಿ, ಇವತ್ತು ಕೆಆರ್ಎಸ್ ಪಕ್ಷ ರಾಜ್ಯಾದ್ಯಂತ ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟಿದೆ. ನಮ್ಮಲ್ಲಿರೋರು ಯಾರೋ ಇಷ್ಟು ಜನರು ಸಭೆ ಮಾಡಿದ್ರೆ ಬೇರೆ ಪಕ್ಷದವ್ರು ಇಷ್ಟೊತ್ತಿಗೆ ಅರ್ಧ ಜನ ಅಲ್ಲಿ ಬಾರ್ ಮುಂದೆ ಇರ್ತಾ ಇದ್ರು. ಹೌದಾ ಇಲ್ವಾ? ಕೂತಿರೋರಲ್ಲಿ ಅರ್ಧ ಹೌದು ಹುಲಿಯ, ಹೌದು ಹುಲಿಯ ಅಂತ ಇದ್ರು. ನಾವು ಅದೊಂದು ಸ್ವಲ್ಪ ಹಂಗೆ ಮಾಡೋದ್ರಿಂದ ನಗು ಬರುತ್ತೆ. ಆದ್ರೆ ನಗುವಂತ ವಿಚಾರ ಅಲ್ಲ, ಅದು ಹಳುವಿನ ವಿಚಾರ. ಜನರನ್ನ ಕುಡಿಸಿ, ತಿನ್ನಿಸಿ, ಹಾಳು ಮಾಡಿ, ದರಪ್ಪ ಬನ್ರಿ ವೇದಿಕೆಗೆ ಬನ್ರಿ, ತಿನ್ನಿಸಿ, ಕುಡಿಸಿ, ಹಾಳು ಮಾಡಿ ಜನರನ್ನ ಕೆಡಿಸಿರುವಂತಹ ಜನರ ಹಿಂದೆ ಹೋಗೋದನ್ನ ಬಿಟ್ಟು ಬನ್ನಿ, ಕೆಆರ್ಎಸ್ ಪಕ್ಷಕ್ಕೆ ಬನ್ನಿ. ಇಲ್ಲಿ ಟಿಪಿಗೆ, ZPಗೆ,
ಗ್ರಾಮ ಪಂಚಾಯತಿಗೆ, MLA ಗೆ, MLC ಗೆ, MP ಗೆ ನಿಂತ್ಕೊಳ್ಳಿ. ನೋಡಿ, ಇವರು ಮೊನ್ನೆ ಎಲ್ಲಿಂದ ಮುದೋಳಿಂದ ನಿಂತಿದ್ರು, ಇವರು ದೇವರಿಪರಿಗಿಂದ ನಿಂತಿದ್ರು, ಅವರು ಕುಣಿಗಲ್ಲಿಂದ ನಿಂತಿದ್ರು. ನೀನ್ ನಿಂತಿರ್ಲಿಲ್ಲ, ಇನ್ಯಾರು ಇದ್ದೀರಪ್ಪ? ಅವರು ಸಿಂಧನೂರಿನ ನಿಂತಿದ್ರು. ನೀಲಪ್ಪ ನಿಂತಿದ್ದೇನಪ್ಪ? ಇಲ್ಲ. ದಾರಪ್ಪ ಬೀಳಗಿಯಿಂದ 16 ಜನ, 195 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ. ಜನ ಹಣಕ್ಕೆ ಓಟ್ ಹಾಕ್ತಾರೆ, ಹೆಂಡಕ್ಕೆ ಓಟ್ ಹಾಕ್ತಾರೆ, ಜಾತಿಗೆ ಓಟ್ ಹಾಕ್ತಾರೆ. ಹಾಕ್ಲಿ, ಅದ್ರ ಮಧ್ಯೆ ಒಳ್ಳೆಯವರು ಇದಾರೋ ಇಲ್ವಾ? ಸುಮಾರು 63,000 ಜನ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರು. ನಮಗೆ ಸಂತೋಷ. ಇವತ್ತಷ್ಟಿದೆ, ಮುಂದಕ್ಕೆ ಬೆಳೆಯುತ್ತೆ. ನಾವಿಲ್ಲದೆ ಇದ್ರೆ 63,000 ಜನಕ್ಕೆ ಏನ್ ಆಯ್ಕೆ ಇತ್ತು? ಕಳ್ಳರಿಗೆ, ಕದಿಮರಿಗೆ, ಹಲ್ಕಾಗಳಿಗೆ, ಲಫಂಗರಿಗೆ, ವ್ಯಭಿಚಾರಗಳಿಗೆ ಓಟ್ ಹಾಕ್ಬೇಕಾಗಿತ್ತಲ್ಲ ಅವರು. ಹೌದೋ ಇಲ್ವೋ? ಇವತ್ತು ಇಲ್ಲ, ನಾನಂತ ನೀಚನಿಗೆ, ದೇಶದ್ರೋಹಿಗೆ ಓಟ್ ಹಾಕಲ್ಲ ಅಂದ್ಕೊಳ್ಳೋರಿಗೆ ಒಂದು ಆಯ್ಕೆ ಕೊಟ್ವಿ. ಈಗ MP ಎಲೆಕ್ಷನ್ ಅಲ್ಲೂ ಅದೇ ತರಕ್ಕೆ ಸ್ಪರ್ಧೆ ಮಾಡಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಜನರಿಗೆ ಆಯ್ಕೆ ಕೊಡ್ತೀವಿ. ಇವತ್ತಲ್ಲ ನಾಳೆ ಜನ ಬೆಂಬಲಿಸ್ತಾರೆ. ಯಾಕಂದ್ರೆ ಜನ ಮೂಲಭೂತವಾಗಿ ಒಳ್ಳೆಯವರು, ಸಮಾಜದಲ್ಲಿ ಒಳ್ಳೆತನ ಇರಬೇಕು ಅಂತ ಬಯಸುವಂತವರು, ಸಮಾಜದಲ್ಲಿ ನ್ಯಾಯ ನೀತಿ ಇರಬೇಕು. ಆವಾಗ ಮಾತ್ರ ನಾನು, ನನ್ನ ಕುಟುಂಬ, ನನ್ನ ಮನೆ, ನನ್ನ ಮಕ್ಕಳು ನ್ಯಾಯವಾಗಿ ನೆಮ್ಮದಿಯಿಂದ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಳ್ಳುವಂತವ್ರು. ಆದ್ರೆ ಆಗಾಗ ವಿಷದ ನಂಜು ಏರ್ಬಿಡುತ್ತೆ. ಜಾತಿ ವಿಷ, ಕೋಮು ವಿಷ, ಹಣದ ವಿಷ, ಮಾಂಸದ ವಿಷ, ಹೆಂಡದ ವಿಷ, ಇವೆಲ್ಲ ತಲೆಗತ್ತಿ ಸ್ವಾರ್ಥದ ವಿಷ ಹತ್ತಿ ನಮ್ಮ ಮಧ್ಯೆನೇ ಇದಾರಲ್ಲಪ್ಪ ಎಷ್ಟೋ ಜನ. ಹೆಂಡತಿ ಮಕ್ಕಳನ್ನ ಹೊಡೆದು, ಗರ್ಭಿಣಿಯಾಗಿರುವಂತ ಹೆಂಡತಿಯ ಹೊಟ್ಟೆಗೆ ಒದ್ದು ಅವಳಿಗೆ ಗರ್ಭಪಾತ ಆಗುವ ಹಾಗೆ ಮಾಡಿ, ಆವಾಗ್ಲೂ ಬಿಡದೆ ಕಿವಿ ಓಲೆನೋ ಮೂಗ್ ನತ್ತು ಕಿತ್ಕೊಂಡೋಗಿ ಕುಡಿಯುವಂತ ಕುಡುಕರು ನಮ್ಮ ಮಧ್ಯೆ ಇದಾರೋ ಇಲ್ವೋ? ಪತ್ರಿಕೆಗಳಲ್ಲಿ ಸುದ್ದಿ ಬಂದಿದೆಯೋ ಇಲ್ವೋ? ತಾಯಿನ ಒದ್ದು, ತನ್ನ ಹೆತ್ತವಳನ್ನ ಹೊತ್ತು ಅವಳ ಹತ್ರ ಇರುವಂತ ದುಡ್ಡು ಕಿತ್ಕೊಂಡೋಗಿ ಬಾರಲ್ಲಿ ಸೆರೆ ಕುಡಿತಿರೋರು ಇದಾರೋ ಇಲ್ವೋ ನಮ್ಮ ಮಧ್ಯೆ? ಇದಾರಲ್ವಾ? ಅಂತ ಸಂದರ್ಭದಲ್ಲಿ ನಾವು ಅವ್ಯಾವೂ ಮಾಡದೆ ಹೆತ್ತವರನ್ನ ಚೆನ್ನಾಗಿ ನೋಡ್ಕೊಳ್ತಾ, ಸಮಾಜದಲ್ಲಿ ಗೌರವ ಘನತೆಯಿಂದ ಬದುಕ್ತಾ, ಬಸವಣ್ಣನವರ, ಕುವೆಂಪು ಅವರ, ಮಹಾತ್ಮ ಗಾಂಧೀಜಿಯ ಆದರ್ಶಗಳನ್ನ ಪಾಲಿಸ್ತಾ ಬದುಕ್ತಿರೋಂಥವ್ರು ನಮ್ಮ ಮಧ್ಯೆ ಇದಾರಲ್ವಾ? ಈಗ ಅಂತವರಿಗೆ ಆಯ್ಕೆ ಯಾವುದು ಕರ್ನಾಟಕದಲ್ಲಿ? KRS ಪಕ್ಷ. ಬಂಧುಗಳೇ, ಬಾಗಲಕೋಟೆ ಜಿಲ್ಲೆ ಜನತೆ ಇಲ್ಲೊಂದಷ್ಟು ಹೋರಾಟಗಳು ನಡೀತು. ಮೆಡಿಕಲ್ ಕಾಲೇಜ್ಗೆ, ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದು ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅಂತ ಕೇಳಿದ ಪಕ್ಷ ಯಾವುದು? KRS ಪಕ್ಷ. ಪ್ರತಿ ಹಳ್ಳಿಗೂ ನದಿ ಮೂಲದ ನೀರಿನ ವ್ಯವಸ್ಥೆ ಇರಬೇಕು, ಅದನ್ನ ಬೇಕು ಅಂತ ಕೇಳ್ತಿರುವಂತ ಪಕ್ಷ ಯಾವುದು? KRS ಪಕ್ಷ. ರಾಜ್ಯದಲ್ಲಿ ಇವತ್ತು 3.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಸುಮಾರು 3 ಲಕ್ಷ ಸರ್ಕಾರಿ ಹುದ್ದೆಗಳು. ಅದನ್ನ ತುಂಬಿ ನಿರುದ್ಯೋಗವನ್ನ ಕಡಿಮೆ ಮಾಡಿ ಜನರಿಗೆ ಆಡಳಿತ ಸುಗಮವಾಗಿ ಸಿಗುವ ಹಾಗೆ ಮಾಡಿ ಅಂತ ಕೇಳ್ತಿರುವಂತ ಪಕ್ಷ ಯಾವುದು? KRS ಪಕ್ಷ. ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡಿ ಅಥವಾ ನಾವು ಕೊಡ್ತೀವಿ ಅಂತ ಹೇಳ್ತಿರುವಂತ ಪಕ್ಷ ಯಾವುದು? KRS ಪಕ್ಷ. ಭ್ರಷ್ಟಾಚಾರವನ್ನ ನಾವು KRS ಪಕ್ಷಕ್ಕೆ ಜನ ಬೆಂಬಲಿಸಿದ್ರೆ ಭ್ರಷ್ಟಾಚಾರ ತನ್ನಿಂತಾನೆ ನಿಂತೋಗುತ್ತೆ. ಯಾಕೆಂದ್ರೆ ಇಲ್ಲಿ ಮೇಟಿಗೆ, ಚರಂತಿಮಠಿಗೆ, ಸಿದ್ದರಾಮಯ್ಯಗೆ, ಯಡಿಯೂರಪ್ಪನಿಗೆ, ಕುಮಾರಸ್ವಾಮಿಗೆ ಇವರಿಗೆಲ್ಲ ಕಮಿಷನ್ ಕೊಡೋದಿಕ್ ತಾನೇ ಈ ಜನ, ಈ ಅಧಿಕಾರಿಗಳು ಭ್ರಷ್ಟಾಚಾರ ಲಂಚ ಮಾಡ್ತಾ ಇರೋದು. ಹೇಳ್ತಾರಲ್ವಾ? ಯಾವುದೇ ಅಧಿಕಾರನ ಕೇಳಿ ನಮ್ಮ MLA ನಾನು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಹೌದೋ ಇಲ್ವೋ? ಹಾಗಾಗಿ ರೊಕ್ಕ ಲಂಚ ತೆಗೆದುಕೊಳ್ತಿರುವಂತ MLAಗಳನ್ನ ಆಯ್ಕೆ ಮಾಡಿದ್ರೆ ಯಾಕೆ ತಾನೇ ಭ್ರಷ್ಟಾಚಾರ ನಡೆಯುತ್ತೆ? ಹಾಗಾಗಿ ಭ್ರಷ್ಟಾಚಾರವನ್ನು ರಾಜ್ಯದಲ್ಲಿ ನಿಯಂತ್ರಣ ಮಾಡಿ ನಿರ್ಮೂಲನೆ ಮಾಡುವಂತ ಪಕ್ಷ ಯಾವುದು? KRS ಪಕ್ಷ. ರೈತರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ನಿಗದಿ ಮಾಡೋರು ಯಾರು? ಯಾರು? ಇವತ್ತು ಇಲ್ಲಿ ಬಂದಿದ್ದಾರೆ ಬಾಗಲಕೋಟೆಯ ಸುತ್ತಮುತ್ತಲ ಗ್ರಾಮದ ಒಂದಷ್ಟು ಜನ. ಇವತ್ತು ಸರ್ಕಾರ ಅನ್ನುವಂತಹದ್ದು ದೊಡ್ಡ ರಿಯಲ್ ಎಸ್ಟೇಟ್ ಸಂಸ್ಥೆ. ಅಗತ್ಯ ಇರ್ಲಿ ಅಗತ್ಯ ಇಲ್ಲದಿರ್ಲಿ, ನಮ್ಮಲ್ಲಿ KHP, BDA, ನಿಮ್ದು ಏನದು BDT-ನ BTD, ಈ ತರಹದ ಸರ್ಕಾರದ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿವೆ. ಅವರು 6 ಕಾಸಿಗೆ 3 ಕಾಸಿಗೆ ಜನರ ಜಮೀನನ್ನ ಯಾಕಂದ್ರೆ ಸರ್ಕಾರ ಸ್ವಾಧೀನ ಮಾಡ್ಕೊಂಡ್ರೆ ಅದನ್ನ ಕೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಸ್ವಾಧೀನ ಮಾಡ್ಕೊಳ್ಳೋದು, ತಮ್ಮವ್ರಿಗೆ ಬೇಕಾದವರಿಗೇನೆ ಮಣ್ಣು ಹಾಕೋದು. ಸರ್ಕಾರ ಅಂದ್ರೆ ತಾಯಿ ಸ್ಥಾನದಲ್ಲಿ ಕುಳಿತು ಜನರನ್ನ ಕಾಪಾಡಿಕೊಳ್ಬೇಕು. ಇವತ್ತು ಜನರನ್ನ ಹಾದಿ ಬೀದಿಲಿಟ್ಟು ಬಲಿ ಕೊಡ್ತಾ ಇರುವಂತದನ್ನ ಸರ್ಕಾರ ಅಂತಾರ? ಲಕ್ಷ ಎಕರೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಸ್ವಾಧೀನವಾಗಿರುವಂತಹ ಎಕರೆಗಳು, ಲಕ್ಷಾಂತರ ಎಕರೆಗಳು ಇವತ್ತು ಉಪಯೋಗ ಆಗದೆ ಇವತ್ತು ಖಾಲಿ ಇದೆ. ಅದೇನೋ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡ್ದ ಇಲ್ಲೇ ಬೀಳಗಿ MLA. ಈಗಲೂ MLA ನಾಥ
ಮುರುಗೇಶ್ ನಿರಾಣಿ ಇಲ್ಲ, ಪರಮ ಭ್ರಷ್ಟ ಆತ. ಮಧ್ಯಮ ಮತ್ತು ಕೈಗಾರಿಕಾ ಸಚಿವರಾಗಿ ಮಾಡಿದಂತ ಭ್ರಷ್ಟಾಚಾರ ಅಷ್ಟಿಷ್ಟಲ್ಲ. ಲ್ಯಾಂಡ್ ಮಾಫಿಯಾ ಲಿಟರಲಿ ಲ್ಯಾಂಡ್ ಮಾಫಿಯಾ. ಆದ್ರೆ ಸರ್ಕಾರನೇ ರೈತರ ಭೂಮಿ ಕಿತ್ಕೊಂಡ್ರೆ ಅದನ್ನ ಸರ್ಕಾರ ಅಂತಾರ? ಅದಕ್ಕೆ ಅಲ್ವಾ ಗಾಂಧೀಜಿ ಅಸಹಕಾರ ಚಳವಳಿ ಮಾಡಿದ್ದು, ತೊಲಗಿ ಬ್ರಿಟಿಷರೇ ಅಂದಿದ್ದು. ಇವತ್ತಿನ ಸರ್ಕಾರ ನಮ್ಮದೇ ಸರ್ಕಾರ, ನಾವು ತೊಲಗಿ ಅಂತ ಯಾರಿಗೆ ಹೇಳೋದು? ನಾವು ಸರಿ ಆಗ್ಬೇಕು. ನಮ್ಮ ಮಿತ್ರರು ಇಲ್ಲಿ ಕೊಟ್ಟಿದ್ದಾರೆ, ನಾನು ಪೂರ್ತಿಯಾಗಿ ಓದ್ತೆ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸೇನ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಕಾನೂನಿನ ವಿಚಾರಗಳು, ಅವ್ರಿಗೂ ಓದೋದಿಕ್ಕೆ ಕೊಟ್ಟೆ. ಹೇಳ್ತಾ ಇದ್ವಿ, 5 ವರ್ಷದ ಒಳಗಡೆ ಸ್ವಾಧೀನವಾದಂತಹ ಭೂಮಿ ಅದಕ್ಕೆ ತಕ್ಕನಾದಂತಹ ಏನು ಯಾವ ಕಾರಣಕ್ಕಾಗಿ ಸ್ವಾಧೀನ ಆಗಿತ್ತೋ ಅದಕ್ಕೆ ಬಳಸಲಿಲ್ಲ ಅಂದ್ರೆ ಅದನ್ನ ರೈತರಿಗೆ ಮರು ವಾಪಸ್ ಮಾಡಬೇಕು ಅಂತ ಕಾನೂನಿದೆ. ಆದ್ರೆ ಕಾನೂನನ್ನ ಇಟ್ಟುಕೊಂಡು ಗೆದ್ದು ಬಂದಿರುವಂತಹ ಉದಾಹರಣೆ ಇನ್ನು ನಾವು ನೋಡಿಲ್ಲ. ಹಾಗಾಗಿ ನೀವು ಮನಸ್ಸು ಮಾಡಿ, ಧೈರ್ಯ ಮಾಡಿ ನಮ್ಮ ಪಕ್ಷಕ್ಕೆ ಬನ್ನಿ. ನಾವು ನಿಮಗೆ ಬೆಂಬಲಿಸಲ್ಲ. ನೀವು ಇವತ್ತು ನಮ್ ಬಂದು ನಾವೇನೋ ನಿಮ್ಗೊಂದು ಸಹಾಯ ಮಾಡ್ತೀವಿ, ಜನರ ದೇಣಿಗೆನಲ್ಲಿ ನಡೆಸ್ತಿರೋದು ಸ್ವಾಮಿ ಪಕ್ಷ. ಹಾಗಾಗಿ ನಿಮಗೆ ಇಲ್ಲ, ನಾವೇನೋ ನಿಮ್ ಜೊತೆಗೆ ನಿಲ್ತೀವಿ, ನಿಮ್ ಹೋರಾಟಕ್ಕೆ ಬರ್ತೀವಿ. ನಾನು ಬೆಂಗಳೂರಿನೊಂದು ಬಸ್ ಹತ್ಕೊಂಡು ಬಂದೆ, ಇನ್ನೊಂದು ಬಂದೆ, ಹೋರಾಟದಲ್ಲಿದ್ದೆ. ಕೊನೆಗೆ ನೀವು ಎಲೆಕ್ಷನ್ ದಿವಸ ಹೋಗಿ ಹಣ ಹಂಚಿದವನಿಗೆ, ಎಂಡ ಕುಡಿದವನಿಗೆ, ಖಂಡ ತಿನ್ನಿಸಿದವನಿಗೆ, ನಮ್ ಜಾತಿಯನ್ನು ಹೊಂದ್ಕೊಂಡು ಅವ್ರಿಗೆ ಓಟ್ ಹಾಕ್ಬಿಟ್ರೆ ನಮಗೆ ನೀವು ಚಪ್ಪಲಿ ತಗೊಂಡು ಕೆನ್ನೆ ಕೊಡ್ದಂಗೆ. ಬನ್ನಿ, ನಮ್ಮ ಪಕ್ಷಕ್ಕೆ ಬನ್ನಿ. ನಮ್ಮ ಪಕ್ಷಕ್ಕೆ ಬಂದು ಲೀಡರ್ ಆಗಿ ಹೋರಾಟ ಮಾಡಿ, ನಿಮಗೇನು ಕೋರ್ಟಿನ ತನಕ, ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ತನಕ ನಾವು ಸಹಾಯ ಮಾಡ್ತೀವಿ. ಆದ್ರೆ ನಮ್ಮ ಪಕ್ಷಕ್ಕೆ ಬರ್ದಿರಾ, ನಿಮ್ಗೆ ಸಿದ್ದರಾಮಯ್ಯ ಇಷ್ಟ, ಯಡಿಯೂರಪ್ಪ ಇಷ್ಟ, ಇನ್ಯಾವನೋ ಇಷ್ಟ. ಆದ್ರೆ ಈ ಸಮಯದಲ್ಲಿ ಅವ್ರು ನಮಗೆ ಸಹಾಯ ಮಾಡ್ತಾ ಇಲ್ಲ. ಮಧ್ಯದಲ್ಲಿ ಇವ್ರ್ಯಾರೋ ಅಮಾಯಕರು, ಮುಗ್ಧರು, KRS ಪಾಟೀಲ್ ಸಿಕ್ಕಿದ್ದಾರೆ, ಇವ್ರನ್ನ ಬಳಸ್ಕೊಂಡು ಬರೋಣ ಅಂತ ಬಂದ್ರೆ ನಾವು ಬೆಂಬಲಿಸಲ್ಲ. ಧೈರ್ಯ ಮಾಡ್ಬೇಕು. ನೀವು ಬನ್ನಿ, ನಿಮ್ಗೇನ್ ಯಾವ ತರಹದ ಕಾನೂನಿನ ಸಹಾಯ ಬೇಕೋ ನಾವು ಮಾಡ್ತೀವಿ. ಹೋರಾಟ ಮೊನ್ನೆ ಇತ್ತೀಚೆಗೆ ತಾನೆ 3 ದಿವಸದ ಮರಣಹೋಳದಲ್ಲಿ 3 ದಿವಸ ಪಾದಯಾತ್ರೆ ಮಾಡಿದೆ ನಾನು. ನಮ್ಮ ಕುಂಬಾರರು ಅವರು ಜಿಲ್ಲಾ ಉಸ್ತುವಾರಿ, ಅವ್ರ ಪಕ್ಕದ ಅದೇ ಜಿಲ್ಲೆಯವರು, ಅವರು ಸೇರಿ ಮಾಡಿದ್ರು. ಸುಮಾರು 300-400 ಜನ ಸುವರ್ಣ ವಿಧಾನಸೌಧ ತನಕ ಪಾದಯಾತ್ರೆ ಮಾಡಿ ಅಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಹೋರಾಟ ಮಾಡಿದ್ವಿ. ಬರ್ತೀವಿ ನಾವು. ಬಹುಶಃ ನಾನು ಸುತ್ತಾಡದಷ್ಟು ರಾಜಕಾರಣಿ ಕರ್ನಾಟಕದಲ್ಲಿ ಯಾವನೂ ಸುತ್ತಾಡಿಲ್ಲ ರಾಜ್ಯವನ್ನ. ಇಂಥ ಜಿಲ್ಲೆಗೆ ಹೋಗಿಲ್ಲ ಅಂತಿಲ್ಲ, ಬಹುಶಃ 90% ತಾಲೂಕುಗಳಿಗೂ ಹೋಗಿದ್ದೀನಿ. ಇಲ್ಲ, ಕೆಲವೊಂದು ತಾಲೂಕುಗಳಿಗೆ ಇಲ್ಲಿ ಪಾಲ್ಕಿಗೆ ಹೋಗಿಲ್ಲ, ಅವರಾದ್ ಹೋಗಿಲ್ಲ ಅನ್ಸುತ್ತೆ, ಅವರಾದ್ ಹೋಗಿರ್ಬೋದು. 3-4-5 ತಾಲೂಕು ಹೋಗಿಲ್ಲ, ಮಿಕ್ಕ ಎಲ್ಲ ತಾಲೂಕುಗಳಿಗೂ ಹೋಗಿ ಬಂದಿದ್ದೀನಿ ನಾನು. ನಿಮ್ಮ ಬಾಗಲಕೋಟೆ ಇಲ್ಲೇ ಇದ್ದವ್ ನಾನು 1-2-3 ವರ್ಷ. ನನ್ ಬಾಗಲಕೋಟೆ ದೂರ ಅಲ್ಲ. ಬರ್ತೀವಿ. ಆದ್ರೆ ನೀವ್ ಯಾರ ಜೊತೆ ನಿಲ್ತೀರಾ ಎಲೆಕ್ಷನ್ ಟೈಮಲ್ಲಿ? ಅವ್ರ ಜೊತೆ ನಿಲ್ತೀವಿ ಅಂದ್ರೆ ಅವ್ರ ಹತ್ರನೇ ಹೋಗಿ ಮಾಡಿಸ್ಕೊಳ್ಳಿ. ಸುಮ್ನೆ ನಮ್ಮ ಸಮಯ ಜನರ ದೇಣಿಗೆನಲ್ಲಿ ಆ ಗಾಡಿ ತಗೊಂಡು ಈ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಓಡಾಡ್ತಾ ಇರೋದು ನಾವು. ನೀವು ಯಾವುದೋ ಇನ್ನೊಂದು ಪಕ್ಷಕ್ಕೆ, ರಾಕ್ಷಸರಿಗೆ, ದುಷ್ಟರಿಗೆ, ಭ್ರಷ್ಟರಿಗೆ ಶಕ್ತಿ ತುಂಬುವಂತ ಜನ ನೀವಾಗಿದ್ರೆ, ನಿಮ್ಮ ಜೊತೆಗೆ ನಾವು ನಿಂತ್ಕೊಂಡ್ರೆ 10 ರೂಪಾಯಿ ಈಗ ತಾನೆ ಯಾರು ಹಾಕೋದ್ರಲ್ಲ, ಅಲ್ಲೊಬ್ಬ KSRTC ಬಸ್ ಡ್ರೈವರ್ ಬೆಳಗಾಮಲ್ಲಿ 10 ರೂಪಾಯಿ ತಂದು ಹಾಕ್ಬಿಟ್ಟು ಹೋದ್ರು, ಯಾರು ಕೇಳೋದಿಕ್ ಮೊದ್ಲೇನೆ. ಅವ್ರಿಗೆಲ್ಲ ಮಾಡುವ ಅವಮಾನ ಅದು. ಹಾಗಾಗಿ ನಾವು ನೇರವಾಗಿ ನುಡಿದರೆ ಹೇಳ್ರಣ, ಬಸವಣ್ಣನ ಕೇಳಿಲ್ವಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೆಕ್ಸ್ಟ್ ನುಡಿದರೆ ಹನುಮಂತ ಜೋಳ ಹೇಳು. ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು. ನೆಕ್ಸ್ಟ್ ನುಡಿದರೆ ಜನರ ಮೆಚ್ಚಿ ಹೌದೌದೇನಬೇಕು, ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನಬೇಕು. ನಿಮಗೇನೋ ಸ್ವಲ್ಪ ಪುಂಗಿ ಓದಿ ಅವ್ರಿಗೇನೋ ಮಸ್ಕ ಹೊಡೆದು ಇನ್ಯಾರಿಗೋ ಸುಳ್ಳು ಹೇಳಿ ಬದುಕುವಂತಹ ಜಾಯಮಾನದವರಲ್ಲ KRS ಪಕ್ಷದ ಸೈನಿಕರು. ಹಾಗಾಗಿ ಬನ್ನಿ, ನಾಯಕತ್ವ ತೆಗೆದುಕೊಳ್ಳಿ. ಪಾಪ ಎಲ್ಲೆಲ್ಲಿಂದನೋ ಈ ಜಿಲ್ಲೆಯಿಂದನೂ ಬಂದವರಿಗೆ ನಾವು 2 ದಿವಸಗಳ ಲೀಡರ್ಶಿಪ್ ಟ್ರೈನಿಂಗ್ ಕೊಟ್ವಿ. ಯಾವ ಪಕ್ಷ ಕೊಡೋದಿಲ್ಲ ಅಂತ ಇದನ್ನ ಅವಕಾಶವನ್ನ, ನಾಯಕತ್ವ ಕೊಡೋದಷ್ಟೇ ಅಲ್ಲದೆ ನಾಯಕತ್ವದ ತರಬೇತಿಯನ್ನ ಕೊಡ್ತಾ ಇದೀವಿ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊಟ್ಟ, ನಮ್ಮ ಪಕ್ಷಕ್ಕಿಂತ ಬೇರೆ ಸಹಜ ಸ್ವಾಭಾವಿಕ ಆಯ್ಕೆ ಕರ್ನಾಟಕದಲ್ಲಿ ನ್ಯಾಯವಂತರಿಗೆ, ನೀತಿವಂತರಿಗೆ ಇಲ್ಲ. ಬನ್ನಿ, ಮುಂದಿನ ದಿನಗಳಲ್ಲಿ ನಾಯಕರಾಗಿ ಅಸಹಾಯಕರಿಗೆ, ದುರ್ಬಲ ವರ್ಗದವರಿಗೆ ಬಸವಣ್ಣನ ಆದರ್ಶಗಳನ್ನು ಒಂದಷ್ಟು ಪಾಲಿಸಿ ಅಂತವರಿಗೆ ಊರುಗೋಲಾಗಿ ಸಹಾಯ ಮಾಡಿ, ಏನು ಇಹದಲ್ಲಿ ಪರದಲ್ಲಿ ಬಸವಣ್ಣನ ಏನೋ ಒಂದು ಇದಿದೆ, ಏನು ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ, ಎಲ್ಲೂ ಏನೋ ಇಲ್ಲೇನು ಸಾಧನೆ ಮಾಡದೇ ಇರುವಂತವ್ರು, ಮೋಸ ಮಾಡ್ಕೊಂಡಿರುವಂತವ್ರಿಗೇನು ಮೋಕ್ಷ ಸಿಗುತ್ತಾ? ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಬಸವಣ್ಣ ಹೇಳಿದಾನೆ. ಸಲ್ಲಿ, ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ. ಒಬ್ಬ ಏನು
ಈಗ ತಾನೇ ಓದಿ ವಿದ್ಯಾಭ್ಯಾಸ ಮಾಡಿ ಅಥವಾ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂತ ಈತ ನಮ್ಮ ಹೂಗಾರ ಎಲ್ಲಪ್ಪ ಈತ ಪಾಪ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಲ್ವೇನಪ್ಪ, ವ್ಯಾಪಾರ ಮಾಡ್ಕೊಂಡು ಟೂ ವೀಲರ್ ಹಿಡ್ಕೊಂಡು ನಮ್ಮ ರಾಜ್ಯ ಎಲ್ಲ ಸುತ್ತಾ ಇದ್ದಾನೆ, ನಮ್ಮ ಜೊತೆಗೆ ಬರ್ತಾ ಇದ್ದಾನೆ. ಈತನಿಗಿಂತ ಶ್ರೀಮಂತರಾದವರು ಸ್ಥಿತಿವಂತರಾದವರು ಇಲ್ಲೇ 100 ಜನ ನನ್ನ ಕಣ್ಣಕ್ಕೆ ಕಾಣಿಸ್ತಾ ಇದ್ದಾರೆ. ಆದ್ರೆ KRS ಪಕ್ಷ ಮಾಡುವಂತ ಕೆಲಸಕ್ಕೆ ಒಂದು 50, 100, 500 ದೇಣಿಗೆ ಕೊಡೋಣ ಅಂದ್ರೆ ಮನ್ಸು ಬರಲ್ಲ. KRS ಪಕ್ಷಕ್ಕೆ ಓಟ್ ಹಾಕೋದಿಕ್ಕೆ, ಬಿಟ್ಟಿಯಾಗಿ ಓಟ್ ಹಾಕೋದಿಕ್ಕೆ ಮನ್ಸು ಬರಲ್ಲ. ಓ ಇದು ಬಿಟ್ಟಿ ಅಲ್ವಾ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಧೈರ್ಯ ಮಾಡಿ ಧಾರಾಳಿಗಳಾಗಿ ಧೈರ್ಯಂ ಸರ್ವತ್ರ ಲಕ್ಷಣಂ ಸಾಧಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ KRS ಬೆಂಬಲಿಸಿ, ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾಗೆ, ಜಯವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಜಯವಾಗಲಿ. ಸ್ನೇಹಿತರೆ, ಇವರು ದರಪ್ಪ ದಾನಗೌಡ್ರ ಅಂತ, ಅವ್ರದ್ದೇನು ವಿಚಾರ ತಿಳ್ಕೊಳ್ಳಿ. ಒಂದ್ ಸ್ವಲ್ಪ ಸಣ್ಣ ಸಮಸ್ಯೆ ಇದೆ ನಮ್ದು. ಈಗಾಗಲೇ ನಾವು 140 ಕಿಲೋಮೀಟರ್ ದಾಟ್ ಬಂದಿದ್ದೀವಿ ಬೆಳಗ್ಗೆಯಿಂದ. ಇನ್ನು 200 ಕಿಲೋಮೀಟರ್ ಹೋಗ್ಬೇಕಾಗಿದೆ. ಇಲ್ಲಿಂದ ಬಿಜಾಪುರ ಹೋಗಿ ದೇವರಿಪ್ಪರಿಗೆ ಸಿಂದಗಿಯಿಂದ ಮತ್ತೆ ನಾವು ದೇವಲ್ಗಾಣಗಾಪುರದಲ್ಲಿ ರಾತ್ರಿ ಹಾಲ್ಟ್ ಮಾಡಬೇಕಾಗಿದೆ. ಹಾಗಾಗಿ ಮಧ್ಯಾಹ್ನದಲ್ಲಿ ಸ್ವಲ್ಪ ಉರಿ ಬಿಸಿಲಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತೇಳಿ ಬೆಳಗ್ಗೆ ಬೇಗ ಸಾಗಿಸ್ಕೊಂಡು ಬಂದಿದ್ದೀವಿ. ಈಗ ಊಟ ಮಾಡ್ತಿದ್ದೀವಿ. ದಯವಿಟ್ಟು ನೀವು ಬಂದು ಒಂದಷ್ಟು ದಾಸೋಹ ತಗೊಳ್ಳಿ, ಪ್ರಸಾದ ತಗೊಳ್ಳಿ, ಸಾಧ್ಯ ಆದರೆ ದೇಣಿಗೆ ಕೊಡಿ. ಮತ್ತೆ ಏನಾದ್ರೂ ವಿಚಾರಗಳಿದ್ರೆ ಇಲ್ಲಿ ಸ್ಥಳೀಯರ ಹತ್ರ ಮಾತನಾಡಿ. ನಮ್ಮ ಹತ್ರ ಮಾತಾಡಿರುವಂತ ವಿಚಾರಗಳನ್ನ ಇವತ್ತು ಸ್ವಲ್ಪ ಅವಕಾಶ ಮಾಡಿಕೊಡಿ. ತುಂಬಾ ಹೊತ್ತು ಸಮಯ ಕೊಡೋದಿಕ್ಕಾಗೋದಿಲ್ಲ. ಆದ್ರೆ ನೀವು ನಿಜಕ್ಕೂ ನೀವು ಬದ್ಧವಾಗಿದ್ರೆ ನಾವು ಖಂಡಿತ ಏನೆಲ್ಲ ಮಾಡ್ಬೋದು ಅದೆಲ್ಲ ಮಾಡ್ತೀವಿ. ಯಡಿಯೂರಪ್ಪ ಸೋಮಣ್ಣನನ್ನೇ 10 ವರ್ಷಗಳಿಂದ 12 ವರ್ಷಗಳಿಂದ ನಾವು ಜೈಲಿನ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿದ್ದೆ ನಾನು. ನಮ್ಮ ಪಕ್ಷದವರು ಮಾಡಿದಂತ ಕೆಲಸಗಳಿಂದಾಗಿ ಕೋವಿಡ್ ನಲ್ಲಿ ಎಷ್ಟೋ ಅವ್ಯವಹಾರ ನಿಂತಿದ್ದು ನಮ್ಮ ಪಕ್ಷದ ಹೋರಾಟಗಳಿಂದ. ನಾವು ಇವತ್ತು ಅದಕ್ಕಿಂತ ಮುಖ್ಯವಾಗಿ ಜನರಿಗೆ ಚೈತನ್ಯ ಕೊಡೋಣ. ಯಾರಿಗೆ ಯಡಿಯೂರಪ್ಪನಿಗೋ, ಗಣಿಕಳ್ಳ ರೆಡ್ಡಿಗೋ, DK ಶಿವಕುಮಾರ್ಗೋ ಪಾಠ ಕಲಿಸೋದ್ರಿಂದ ಏನೂ ಆಗೋದಿಲ್ಲ. ಜನ ಎದ್ದು ನಿಲ್ಲಬೇಕು ಅಂತ ಹೇಳಿ ಈ ಕಷ್ಟ ಪಡ್ತಾ ಇರುವಂತದ್ದು. ಇಲ್ಲಾಂದ್ರೆ ಅವ್ರ ಮೇಲೆ ಒಂದಷ್ಟು ಕೇಸ್ಗಳು ಹಾಕೊಂಡು ನಾವೇನೋ ಬೇರೆ ತರ ಹೋರಾಟ ಮಾಡ್ಬೋದಿತ್ತಲ್ಲ. ಜನ ತಮ್ಮ ಜಾಗದಲ್ಲೇ ನ್ಯಾಯ ನೀತಿಯನ್ನ ಕೇಳಬೇಕು ಅಂತ ಹೇಳಿ ಮಾಡ್ತಿದೀವಿ. ದಯವಿಟ್ಟು ಎಲ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಜೈ ಹಿಂದ್, ಜೈ KRS. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.